Are you ready? Yes, sir. How's the Josh? Hi, sir. How's the Josh? Hi, sir. Jai Shambho! Shambho. ಕಲಿಯುಗ ಕ್ಲಾಸಸ್ಗೆ ಸ್ವಾಗತ. ನಾನು ನಿಮ್ಮ ಫೇವರೇಟ್ ಫಿಸಿಕ್ಸ್ ಟೀಚರ್ ಶ್ರೀವತ್ಸ. ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರ. ಇವತ್ತಿನ ಟಾಪಿಕ್ ಯಾವುದು? ಆಬ್ವಿಯಸ್ಲಿ ಹಿಂದಿನ ಟಾಪಿಕ್ ಮುಂದಿನ ಟಾಪಿಕ್ ಅಂದ್ರೆ ಈ ಟಾಪಿಕ್ ಎಫೆಕ್ಟ್ ಆಫ್ ಡೈಎಲೆಕ್ಟ್ರಿಕ್ ಆನ್ ಕೆಪಾಸಿಟನ್ಸ್. ಕೆಪಾಸಿಟರ್ ಬಗ್ಗೆ ಆಲ್ರೆಡಿ ತಿಳ್ಕೊಂಡಿದ್ದೀರಾ, ಕೆಪಾಸಿಟನ್ಸ್ ಬಗ್ಗೆನೂ ಆಲ್ರೆಡಿ ತಿಳ್ಕೊಂಡಿದ್ದೀರಾ, ಡೈಎಲೆಕ್ಟ್ರಿಕ್ ಬಗ್ಗೆನೂ ಆಲ್ರೆಡಿ ತಿಳ್ಕೊಂಡಿದ್ದೀರಾ. ಇವಾಗ ಆ ಕೆಪಾಸಿಟರ್ ನ ಪ್ಲೇಟ್ಸ್ ಇರುತ್ತಲ್ಲ, ಆ ಪ್ಲೇಟ್ಸ್ ನ ಮಧ್ಯೆ ಡೈಎಲೆಕ್ಟ್ರಿಕ್ ತಗೊಂಡ್ಬಂದಿಟ್ರೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ನಾವು ಇವತ್ತು ಕಲಿತಾ ಇದ್ದೇವೆ. ಆಬ್ವಿಯಸ್ಲಿ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ಕೋತೇವೆ, ಏನ್ ಕಾನ್ಸೆಪ್ಟ್ ಅನ್ನ ನಿಮ್ NCERT ಬುಕ್ ಕೊಟ್ಟಿದಾರೋ ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋತೇವೆ. ಅದಾದ್ಮೇಲೆ ಒಂದ್ ಸ್ವಲ್ಪ ಕ್ವಶನ್ ಸಾಲ್ವ್ ಮಾಡ್ತೇವೆ. ಸರಿನಾ? ಒಂದ್ ಸ್ವಲ್ಪ KCET ಲೆವೆಲ್ ಕ್ವಶನ್, ಬೋರ್ಡ್ ಲೆವೆಲ್ ಕ್ವಶನ್ ಎಲ್ಲ ತಗೊಂಡ್ಬಂದಿಟ್ಟಿದ್ದೇನೆ. ಒಂದ್ 4-5 ಕ್ವಶನ್ ಇದಾವೆ ನನ್ನ ಹತ್ರ, ಅದನ್ನ ಸಾಲ್ವ್ ಮಾಡ್ಕೊಳ್ಳೋಣ. ಸರಿನಾ? ಅವಕ್ಕೆಲ್ಲ ಬೇರೆ ಬೇರೆ ರೀತಿಲಿ ನಾವು ಐಡಿಯಾ ಮಾಡ್ಬೇಕು, ಬೇರೆ ಬೇರೆ ರೀತಿಲಿ ವಿಚಾರ ಮಾಡ್ಬೇಕು. ನಾನು ಕ್ವಶನ್ ಸಾಲ್ವ್ ಮಾಡೋ ವಿಚಾರ ಅಂದ್ರೆ ಈ ಸಾಲ್ವ್ ಮಾಡಿರೋ 5 ಕ್ವಶನ್ ಅಲ್ಲಿ ಯಾವ್ದೋ ಒಂದು ಕ್ವಶನ್ ಬೀಳುತ್ತೆ ಅಂತ ಅಲ್ಲ. ನಾನು ಏನಕ್ಕೆ ಕ್ವಶನ್ ಸಾಲ್ವ್ ಮಾಡ್ತೀನಪ್ಪ ಅಂತಂದ್ರೆ, ಆ ಕ್ವಶನ್ ಸಾಲ್ವ್ ಮಾಡ್ಬೇಕಾದ್ರೆ ನಮ್ಮ ಥಿಂಕಿಂಗು ಈ ಕಡೆಯಿಂದನೂ ಆಗುತ್ತೆ, ಈ ಕಡೆಯಿಂದನೂ ಆಗುತ್ತೆ, ಈ ಕಡೆಯಿಂದನೂ ಆಗುತ್ತೆ. ಸೊ ಬೇರೆ 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 ಡೈರೆಕ್ಷನ್ ನಿಂದ ಥಿಂಕ್ ಮಾಡುವಂತ ಕೆಪಾಸಿಟಿ ನಿಮ್ಮಲ್ಲಿ ಬಿಲ್ಡ್ ಆಗ್ಬೇಕು ಅನ್ನೋದು ನನ್ನ ಉದ್ದೇಶ. ಸರಿನಾ? ಸೊ 4-5 ಕ್ವಶನ್ ಸಾಲ್ವ್ ಮಾಡ್ಕೋತಿದೀನಿ ಸಾಕು ಅಂತ ಅಲ್ಲ. ನೀವು ಬೇಕಾದ್ರೆ ಫಾರ್ ಎಕ್ಸಾಂಪಲ್ KCET ಕೂಡೋರಾಗಿದ್ರೆ KCET ಸಂಬಂಧಪಟ್ಟಿರೋ ಒಂದು ಕ್ವಶನ್ ಬ್ಯಾಂಕ್ ತಗೊಂಡ್ಬಂದು ಸಾಲ್ವ್ ಮಾಡಿ. ನೀಟ್ ಕೂಡೋರಾಗಿದ್ರೆ ನೀಟಿಗೆ ಸಂಬಂಧಪಟ್ಟಿರೋ ಒಂದ್ ಸ್ವಲ್ಪ ಕ್ವಶನ್ ಬ್ಯಾಂಕ್ಸ್ ಇಟ್ಕೊಂಡು ಆ ಕ್ವಶನ್ಸ್ ನ ಸುತ್ತ ನೀವು ನಿಮ್ಮ ಬ್ರೈನ್ ಅನ್ನು ಯೂಸ್ ಮಾಡಿ. ಅಲ್ಲೇನಾದ್ರೂ ಡೌಟ್ ಬಂದ್ರೆ ಆಬ್ವಿಯಸ್ಲಿ ನಾನು ಕಮೆಂಟ್ ಸೆಕ್ಷನ್ ಓಪನ್ ಇರುತ್ತೆ. ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ. ಮುಂದೆ ನಮ್ಮ ಕಾಂಟ್ಯಾಕ್ಟ್ ಹೇಗಾಗಬೇಕು ಅದನ್ನ ಮಾಡೋಣ. ಸರಿನಾ? ನಮ್ಮ ವಾಟ್ಸ್ಆಪ್ ಚಾನಲ್ ಆಲ್ರೆಡಿ ಇದೆ, ನೀವು ಹೋಗಿ ಜಾಯ್ನ್ ಹಾಕೋಬಹುದು. ನಿಮ್ಮ ಸಂವಹನ ಏನು ಚೆನ್ನಾಗಿ ವಾಟ್ಸ್ಆಪ್ ಚಾನಲ್ ಅಲ್ಲಿ ಆಗುತ್ತೆ. ಸರಿನಾ? ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ, ಜಾಯ್ನ್ ಹಾಕೊಳ್ಳಿ. ಬರೋಣ ವಿಷಯಕ್ಕೆ. ಇಫೆಕ್ಟ್ ಆಫ್ ಡೈಎಲೆಕ್ಟ್ರಿಕ್ ಆನ್ ಕೆಪಾಸಿಟನ್ಸ್. ಏನಾಗತ್ತಪ್ಪ ಅಂತಂದ್ರೆ, ಒಂದು ಕೆಪಾಸಿಟರ್ ಇದೆ ಅಂತ ಇಟ್ಕೊಳ್ರಪ್ಪ. ಇದು ನನ್ನ ಕೆಪಾಸಿಟರ್. ಸರಿನಾ? ಬ್ಯಾಟ್ರಿ ಕನೆಕ್ಟ್ ಮಾಡಿದೀನಿ ಏನೋ ಒಂದು ಕೆಪಾಸಿಟರ್ಗೆ. ಬ್ಯಾಟ್ರಿ ಪಾಸಿಟಿವ್ ತಾನೆ, ಸೊ ಈ ಪ್ಲೇಟಿಗೆ ಪಾಸಿಟಿವ್ ಚಾರ್ಜ್ ಬಂದಿರುತ್ತೆ. ಬ್ಯಾಟ್ರಿ ನೆಗೆಟಿವ್ ಕನೆಕ್ಟ್ ಆಗಿದೆ, ಸೊ ಈ ಪ್ಲೇಟಿಗೆ ನೆಗೆಟಿವ್ ಚಾರ್ಜ್ ಬಂದಿರುತ್ತೆ. ಸದ್ಯ ನಾನು ಏನ್ ಮಾಡಿದೀನಿ, ಇಲ್ಲೊಂದು ಪ್ಲೇಟ್ ಇಟ್ಕೊಂಡಿದೀನಿ, ಇಲ್ಲೊಂದು ಪ್ಲೇಟ್ ಇಟ್ಕೊಂಡಿದೀನಿ, ಮಧ್ಯದಲ್ಲಿ ಏನು ಇಟ್ಕೊಂಡಿಲ್ಲ. ಓಕೆನಾ? ಮಧ್ಯದಲ್ಲಿ ವ್ಯಾಕ್ಯೂಮ್ ಅಥವಾ ಏರ್ ಇದೆ ಅಂತ ಇಟ್ಕೊಳ್ಳಿ. ಆವಾಗ ಫಾರ್ಮುಲಾ ಅಥವಾ ಇದರ ಕೆಪಾಸಿಟನ್ಸ್ ಕಂಡುಹಿಡಿಯೋದಕ್ಕೆ ಏನ್ ಫಾರ್ಮುಲಾ ಬರುತ್ತೆ? ನಾವು ಹಿಂದಿನ ವಿಡಿಯೋದಲ್ಲಿ ಡಿರೈವೇ ಮಾಡ್ಬಿಟ್ಟಿದೀವಿ. ಅದು 3 ಮಾರ್ಕಿಗೆ ಇಂಪಾರ್ಟೆಂಟ್ ಅಂತ ಹೇಳಿ ಡಿರೈವ್ ಮಾಡಿದೀನಿ ಅಲ್ವಾ ಹಿಂದಿನ ವಿಡಿಯೋದಲ್ಲಿ. ಅದೇ ಫಾರ್ಮುಲಾ ಏನ್ ಬಂದಿತ್ತಪ್ಪ? ಕೆಪಾಸಿಟನ್ಸ್ ಅವಾಗ ಯಾವ ರೀತಿ ಬರ್ತಾ ಇತ್ತು? ಕೆಪಾಸಿಟನ್ಸ್ ಯಾವ ರೀತಿ ಬರ್ತಾ ಇತ್ತಪ್ಪ ಅಂತಂದ್ರೆ, ಆಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ ಡಿಸ್ಟೆನ್ಸ್. ಯಾವ ಡಿಸ್ಟೆನ್ಸ್? ಡಿಸ್ಟೆನ್ಸ್ ಅಂದ್ರೆ ಯಾವ ಡಿಸ್ಟೆನ್ಸ್? ಈ 2 ಪ್ಲೇಟ್ ಇದೆಯಲ್ಲ, ಈ ಪ್ಲೇಟ್ ಗಳ ನಡುವಿರೋ ಡಿಸ್ಟೆನ್ಸ್ ಅನ್ನ ನಾನು D ಅಂತ ತಗೊಂಡಿದ್ದೀನಿ. ಎ ಅಂತಂದ್ರೆ ಏರಿಯಾ. ಯಾವ್ದ್ರ ಏರಿಯಾ? ಈ ಪ್ಲೇಟ್ ಇರತ್ತಲ್ವಾ, ಈ ಪ್ಲೇಟ್ ಗಳ ಏರಿಯಾ. ಸರಿನಾ? ಆಪ್ಸಿಲಾನ್ ನಾಟ್ ಅಂತಂದ್ರೆ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್. ಈ ಮಿಡ್ಲ್ ಅಲ್ಲಿ ಏನು, ಈಗ ಸದ್ಯಕ್ಕಂತೂ ಗಾಳಿ ಅಥವಾ ಫ್ರೀ ಸ್ಪೇಸ್ ಇದೆ. ಸೊ ಹೀಗಾಗಿ ಅದರ ಪರ್ಮಿಟಿವಿಟಿಯನ್ನ ತಗೊಂಡಿದ್ದೆ. ಈಗ ನಾನು ಯಾವ್ದಾದ್ರು ಡೈಎಲೆಕ್ಟ್ರಿಕ್ ಅನ್ನ ತಗೊಂಡ್ಬಂದು ಇಲ್ಲಿ ಇಟ್ಬಿಟ್ಟಿದ್ದೀನಿ ಅಂದ್ರೆ, ಆಬ್ವಿಯಸ್ಲಿ ಡೈಎಲೆಕ್ಟ್ರಿಕ್ ನ ಫ್ರೀ ಏನಂತಾರೆ ಅದಕ್ಕೆ, ಅದರ ಪರ್ಮಿಟಿವಿಟಿಯನ್ನ ಕನ್ಸಿಡರ್ ಮಾಡ್ಬೇಕು. ಸರಿನಾ? ಇವಾಗ ವಿಷಯ ಹಿಂಗಿತ್ತು, ಹೌದಾ? ಸೊ ಇಲ್ಲೆಲ್ಲ ಪಾಸಿಟಿವ್ ಚಾರ್ಜ್ ಬರುತ್ತೆ, ಇಲ್ಲೆಲ್ಲ ಪಾಸಿಟಿವ್ ಚಾರ್ಜಸ್ ಇರುತ್ತೆ, ಇಲ್ಲೆಲ್ಲ ನೆಗೆಟಿವ್ ಚಾರ್ಜಸ್ ಇರುತ್ತೆ ಅಂದ್ಮೇಲೆ ಇವುಗಳ ನಡುವೆ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಕ್ರಿಯೇಟ್ ಆಗಿರುತ್ತೆ, ಹೌದಾ? ಸೊ ನಾ ಈ 2 ಪ್ಲೇಟ್ ಗಳ ಮಧ್ಯ ಯಾವ್ದೋ ಇನ್ಸುಲೇಟರ್ ತಗೊಬಂದು ಇಟ್ಟಿದ್ದೀನಿ ಅಂತಂದ್ರೆ, ಅಂದ್ರೆ ಯಾವ್ದೋ ಒಂದು ಡೈಎಲೆಕ್ಟ್ರಿಕ್ ಇನ್ಸುಲೇಟರ್ ಎಲ್ಲ ಒಂದೇ ಅಲ್ವಾ? ಸೊ ಇನ್ಯಾವುದೋ ಡೈಎಲೆಕ್ಟ್ರಿಕ್ ಅನ್ನ ತಗೊಬಂದು ಇವುಗಳ ಮಧ್ಯ ಇಟ್ಟಿದ್ದೀನಿ ಅಂತಂದ್ರೆ, ಸಪೋಸ್ ಒಂದು ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಅನ್ನ ಇಟ್ಟಿದ್ದೀನಿ ಅಂತಂದ್ರೆ, ಈಗ ಇಲೆಕ್ಟ್ರಿಕ್ ಫೀಲ್ಡ್ ಏನಾಗ್ಬೇಕು? 2 ಪ್ಲೇಟ್ ಇದೆ, ಅವುಗಳ ನಡುವೆ ಏನೋ ಒಳ್ಳೆ ಎಲೆಕ್ಟ್ರಿಕ್ ಫೀಲ್ಡ್ ಇತ್ತು. ಬಟ್ ಅವುಗಳ ನಡುವೆ ಯಾವ್ದೋ ಒಂದು ಇನ್ಸುಲೇಟರ್ ತಗೊಂಡ್ಬಂದು ಇಟ್ಟಿದ್ದೀನಿ ಅಂದ್ಮೇಲೆ ಆ ಇಲೆಕ್ಟ್ರಿಕ್ ಫೀಲ್ಡ್ ಇಬ್ಬರ ನಡುವೆ ಬಂದ ಡೈಎಲೆಕ್ಟ್ರಿಕ್ ಮೀಡಿಯಂ ಅಂದ್ರೆ ಈ ಇಲೆಕ್ಟ್ರಿಕ್ ಫೀಲ್ಡ್ ಕಮ್ಮಿ ಆಗ್ಬೇಕಲ್ವಾ ಆಬ್ವಿಯಸ್ಲಿ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಕಮ್ಮಿ ಆಗುತ್ತೆ. ಯಾಕೆ ಕಮ್ಮಿ ಆಗುತ್ತೆ ಅನ್ನೋದನ್ನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬಟ್ ಪರವಾಗಿಲ್ಲ, ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಪೋಸ್ ನನ್ನ ಹತ್ರ ಒಂದು ಡೈಎಲೆಕ್ಟ್ರಿಕ್ ಇದೆ ಅಂತ ಇಟ್ಕೊಳ್ಳಿ. ಸರಿನಾ? ಇದು ಕೆಪಾಸಿಟರ್ ಇನ್ ಪ್ಲೇಟು. ಇದು ಪಾಸಿಟಿವ್ ಪ್ಲೇಟು, ಇದು ನೆಗೆಟಿವ್ ಪ್ಲೇಟು. ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿರುತ್ತೆ? ಹಿಂಗಿರುತ್ತೆ. ಈ ಡೈಎಲೆಕ್ಟ್ರಿಕ್ ನ ಒಳಗಡೆಗೆ ಏನಾಗುತ್ತೆ? ಡೈಎಲೆಕ್ಟ್ರಿಕ್ ಅನ್ನು ಹೊರಗಡೆಗೆ ಇಟ್ರೆ ಅದ್ರಲ್ಲಿ ಯಾವ್ದು ಪೋಲರೈಸೇಷನ್ ಇರುವುದಿಲ್ಲ. ಬಟ್ ಡೈಎಲೆಕ್ಟ್ರಿಕ್ ಅನ್ನ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಇರೋ ಜಾಗದಲ್ಲಿ ತಗೊಂಡ್ಬಂದು ಇಟ್ಟಿದ್ದೀನಿ ಅಂದ್ಮೇಲೆ ಅಲ್ಲಿ ಮಾಲಿಕ್ಯೂಲ್ಸ್ ಅಲ್ಲೆಲ್ಲ ಏನಾಗುತ್ತೆ? ಪೋಲರೈಸೇಷನ್ ಅನ್ನೋದು ಆಗುತ್ತೆ, ಹೌದಾ? ಸೊ ಆ ಪೋಲರೈಸೇಷನ್ ಆದಾಗ ಏನಾಗುತ್ತೆ? ಇಲ್ಲಿ ನೋಡ್ರಪ್ಪ, ಇದರಲ್ಲಿ ಪೋಲರೈಸೇಷನ್ ಆಯ್ತು. ಆ ಮಾಲಿಕ್ಯೂಲ್ಸ್ ಎಲ್ಲ ಇದಾವಲ್ವಾ, ಅದು ಒಂದೇ ಡೈರೆಕ್ಷನ್ ನಲ್ಲಿ ಓರಿಯೆಂಟ್ ಆಗ್ಬಿಡತ್ತೆ. ಸೊ ಮೈನಸ್ ಪ್ಲಸ್ ಒಂದು ಮಾಲಿಕ್ಯೂಲ್, ಮೈನಸ್ ಪ್ಲಸ್ ಇನ್ನೊಂದು ಮಾಲಿಕ್ಯೂಲ್, ಮೈನಸ್ ಪ್ಲಸ್ ಇನ್ನೊಂದು ಮಾಲಿಕ್ಯೂಲ್. ಸೊ ಇದೇ ರೀತಿಲಿ ಎಲ್ಲ ಮಾಲಿಕ್ಯೂಲ್ಸ್ ಇದೇ ರೀತಿಲಿ ಆಗ್ಬಿಡತ್ತೆ. ಸರಿನಾ? ಸೊ ಎಲ್ಲ ಮಾಲಿಕ್ಯೂಲ್ಸ್ ಆಲ್ಮೋಸ್ಟ್ ಇದೇ ಡೈರೆಕ್ಷನ್ ಅಲ್ಲಿ ಓರಿಯೆಂಟ್ ಆಗಕ್ಕೆ ಟ್ರೈ ಮಾಡತ್ತೆ. ಸೊ ಎಲ್ಲ ಮಾಲಿಕ್ಯೂಲ್ಸ್ ಆಲ್ಮೋಸ್ಟ್ ಇದೇ ಡೈರೆಕ್ಷನ್ ಅಲ್ಲಿ ಓರಿಯೆಂಟ್ ಆಗಿದೆ ಅಂದ್ಮೇಲೆ ನೀವು ಈ ಸೈಡ್ ಅನ್ನ ಅಥವಾ
ಈ ಏರಿಯಾ ಇದಿತ್ತಲ್ವ, ಈ ಪಾರ್ಟ್ ಇದೆಯಲ್ವ, ಡೈಎಲೆಕ್ಟ್ರಿಕ್ ಮೀಡಿಯಂ ಇಟ್ಟಿದ್ದೀನಿ, ಮೀಡಿಯಾದಲ್ಲಿ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಇಟ್ಟಿದ್ದೀನಿ. ಈ ಏರಿಯಾನ ನೀವು ಕನ್ಸಿಡರ್ ಮಾಡ್ರೋ, ಇದೇನಾಗತ್ತೆ, ಈ ಏರಿಯಾ ನೋಡ್ರಿ, ಇದಕ್ಕೆ ತಾಗಿರೋದೇನು, ಆಲ್ಮೋಸ್ಟ್ ಎಲ್ಲ ನೆಗೆಟಿವ್ ಚಾರ್ಜಸ್ ಈ ಕಡೆಗಿದೆ, ಹೌದಾ? ಸೊ ಈ ಜಾಗದಲ್ಲಿ ನೆಗೆಟಿವ್ ಚಾರ್ಜ್ ಡೆನ್ಸಿಟಿ ಬಿಲ್ಡ್ ಆಗುತ್ತೆ, ಕರೆಕ್ಟಾ? ಸೊ ಅಲ್ಲೇನಾಗುತ್ತೆ, ಮೈನಸ್ ಸಿಗ್ಮಾ ಬಿಲ್ಡ್ ಆಗುತ್ತೆ ಅಂತ ನಾವು ಅನ್ಕೋಬಹುದು. ಸೊ ಈ ಎಂಡ್ ನೋಡಿದ್ರೆ ಅಥವಾ ಈ ಸೈಡ್ ನೋಡಿದ್ರೆ ಅಥವಾ ಈ ಸರ್ಫೇಸ್ ಅನ್ನ ನೋಡಿದ್ರೆ ಇಲ್ಲಿ ಯಾವ ರೀತಿ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಬಿಲ್ಡ್ ಆಗುತ್ತೆ, ಇಲ್ಲಿ ಪಾಸಿಟಿವ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಏನೋ ಒಂದು ಬಿಲ್ಡ್ ಆಗುತ್ತೆ. ಅಂದ್ರೆ ನಾವು ಓವರ್ ಆಲ್ ಆಗಿ ಏನನ್ನ ಅಬ್ಸರ್ವ್ ಮಾಡ್ಬೋದು, ಓವರ್ ಆಲ್ ಆಗಿ ನಮ್ಮ ಡೈಎಲೆಕ್ಟ್ರಿಕ್ ನ ಒಂದು ಸೈಡ್ ಅಥವಾ ಒಂದು ಸರ್ಫೇಸ್ ನೆಗೆಟಿವ್ ರೀತಿಲಿ ಕೆಲಸ ಮಾಡೋಕ್ ಶುರು ಮಾಡುತ್ತೆ, ಇನ್ನೊಂದು ಸರ್ಫೇಸ್ ಏನಿದೆಯೋ ಇದು ಪಾಸಿಟಿವ್ ರೀತಿಲಿ ಕೆಲಸ ಮಾಡಕ್ ಶುರು ಮಾಡುತ್ತೆ. ಅಂದ್ರೆ ಪಾಸಿಟಿವ್ ಇಲ್ಲಿದೆ, ನೆಗೆಟಿವ್ ಇಲ್ಲಿದೆ ಅಂದ್ಮೇಲೆ ಇದ್ರ ಒಳಗಡೆನೆ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಬಿಲ್ಡ್ ಆಗುತ್ತೆ, ಅದು ಈ ಡೈರೆಕ್ಷನ್ ಅಲ್ಲಿ ಬಿಲ್ಡ್ ಆಗುತ್ತೆ. ಹೊರಗಡೆಗಿರುವಂತ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಅಲ್ಲಿ ಇತ್ತು, ಈ ಡೈರೆಕ್ಷನ್ ಅಲ್ಲಿ ಇತ್ತು, ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ ಇತ್ತು, ಕರೆಕ್ಟಾ? ಒಳಗಡೆಗೆ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಬಿಲ್ಡ್ ಆಗಿದೆ ಡೈಎಲೆಕ್ಟ್ರಿಕ್ ಒಳಗೆ, ಅದು ಯಾವ ಡೈರೆಕ್ಷನ್ ಅಲ್ಲಿ ಇದೆ, ಅದ್ರ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದೆ. ಬಟ್ ಹೊರಗಡೆಗೆ ಎಷ್ಟು ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಇತ್ತಲ್ವಾ, ಅಷ್ಟೇ ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಇದ್ರೊಳಗೆ ಬಿಲ್ಡ್ ಆಗಲ್ಲ, ಯಾಕಂದ್ರೆ ಅದು ಡೈಎಲೆಕ್ಟ್ರಿಕ್, ಅದು ಒಂದು ಇನ್ಸುಲೇಟರ್, ಅದಕ್ಕಿಂತ ಕಮ್ಮಿ ಎಲೆಕ್ಟ್ರಿಕ್ ಫೀಲ್ಡ್ ಬಿಲ್ಡ್ ಆಗಿದೆ, ಬಟ್ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಬಿಲ್ಡ್ ಆಗಿದೆ, ಕರೆಕ್ಟಾ? ಅಂದ್ರೆ ಡೈಎಲೆಕ್ಟ್ರಿಕ್ ಅನ್ನ ಇಂಟ್ರೊಡ್ಯೂಸ್ ಮಾಡಿರುವುದರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಎರಡು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದಾವಲ್ವಾ, ಆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ರೆಡ್ಯೂಸ್ ಆಗತ್ತೆ, ಕಡಿಮೆ ಆಗತ್ತೆ. ಕ್ಲಿಯರಾ? ಸಪೋಸ್ ನಾನು ಡೈಎಲೆಕ್ಟ್ರಿಕ್ ಬದಲಿಗೆ ಮೆಟಲ್ ಬಾಕ್ಸ್ ಅನ್ನು ಏನೋ ಒಂದು ತಂದು ಇಟ್ಟಿದ್ದೀನಿ ಅಂತ ಇಟ್ಕೊಳ್ಳಿ, ಸೈಡ್ ಇಂದ ಯಾವುದಕ್ಕೂ ಟಚ್ ಮಾಡಿಲ್ಲ, ಟಚ್ ಮಾಡಿಬಿಟ್ರೆ ಅದು ಒಂದೇ ಸೀದಾ ಕರೆಂಟ್ ಹರಿದು ಬಿಡುತ್ತೆ. ಟಚ್ ಮಾಡಿಲ್ಲ, ಬಟ್ ಮಿಡ್ಲ್ ಅಲ್ಲೇ ಇಟ್ಟಿದ್ದೀನಿ, ಮೆಟಲ್ ತಗೊಂಡ್ಬಂದು ಇಟ್ಟಿದ್ದೀನಿ, ಆವಾಗ ಏನಾಗುತ್ತೆ, ಆವಾಗ ಒಳಗಡೆಗೆ ಏನ್ ಎಲೆಕ್ಟ್ರಿಕ್, ಮೆಟಲ್ ನ ಒಳಗಡೆಗೆ ಮತ್ತೆ ಹೊರಗಡೆಗೆ ನಾವು ಕಂಪೇರ್ ಮಾಡಿದ್ರೆ ಮೆಟಲ್ ಒಳಗಡೆ ಕ್ರಿಯೇಟ್ ಆಗೋದು ಅಷ್ಟೇ ಸ್ಟ್ರಾಂಗ್ ಕ್ರಿಯೇಟ್ ಆಗಿರುತ್ತೆ, ಹೊರಗಡೆದು ಅಷ್ಟೇ ಸ್ಟ್ರಾಂಗ್ ಇರುತ್ತೆ. ಹೀಗಾಗಿ ಅವು ಎರಡು ಕ್ಯಾನ್ಸಲ್ ಔಟ್ ಆಗಿ ಮೆಟಲ್ ಇಟ್ಟಾಗ ಅಥವಾ ಕಂಡಕ್ಟರ್ ಇಟ್ಟಾಗ ಇದ್ರ ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗ್ತಾ ಇತ್ತು, 0 ಆಗ್ತಾ ಇತ್ತು. ಬಟ್ ಇವಾಗ ಇಟ್ಟಿರೋದು ಇನ್ಸುಲೇಟರ್, ಹೊರಗಡೆ ಸ್ಟ್ರಾಂಗ್ ಇದೆ, ಒಳಗಡೆ ವೀಕ್ ಇದೆ, ಹೀಗಾಗಿ ಎಲೆಕ್ಟ್ರಿಕ್ ಫೀಲ್ಡ್ 0 ಆಗಲ್ಲ, ಬಟ್ ಕಡಿಮೆ ಆಗತ್ತೆ. ಕ್ಲಿಯರಾ? ಕ್ಲಿಯರಾ? ಸೊ ಡೈಎಲೆಕ್ಟ್ರಿಕ್ ಅನ್ನ ಇಟ್ಟಾಗ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಇವಾಗ ಡೈಎಲೆಕ್ಟ್ರಿಕ್ ಕಾನ್ಸ್ಟಂಟ್ ಅಂತ ಒಂದು ಬರುತ್ತೆ, ಇಲ್ಲಿ ಒಂದು ಥಿಯರಿ ಬರುತ್ತೆ, ಸರಿನಾ? ಡೈಎಲೆಕ್ಟ್ರಿಕ್ ಕಾನ್ಸ್ಟಂಟ್ ಅಂತಂದ್ರೆ ಏನು? ಫಾರ್ ಎಕ್ಸಾಂಪಲ್, ನಾನು ಯಾವ್ದೋ ಒಂದು ವಸ್ತು ತಗೋತೀನಿ, ಆ ವಸ್ತು ತಗೊಂಡ್ರೆ ಆ ವಸ್ತುಗೆ ಒಂದು ಟೇಸ್ಟ್ ಇರುತ್ತೆ, ಆ ವಸ್ತುಗೆ ಒಂದು ಕಲರ್ ಇರುತ್ತೆ, ಹೌದಾ? ಇವೆಲ್ಲ ಅದ್ರ ಪ್ರಾಪರ್ಟೀಸ್. ಆ ವಸ್ತುಗೆ ಒಂದು ರೆಸಿಸ್ಟಿವಿಟಿ ಇರುತ್ತೆ, ಇವೆಲ್ಲ ವಸ್ತುವಿನ ಪ್ರಾಪರ್ಟೀಸ್. ಅದೇ ರೀತಿಲಿ ಆ ವಸ್ತುಗೆ ಒಂದು ಡೈಎಲೆಕ್ಟ್ರಿಕ್ ಕಾನ್ಸ್ಟಂಟ್ ಕೂಡ ಇರುತ್ತೆ. ಈಗ ಯಾವ್ದೋ ಒಂದು ಡೈಎಲೆಕ್ಟ್ರಿಕ್ ಅನ್ನ ತಗೊಬಂದಿದ್ದೀನಿ ಅಂತಂದ್ರೆ ಅದಕ್ಕೆ ಅದರದೇ ಆಗಿರುವಂತ ಡೈಎಲೆಕ್ಟ್ರಿಕ್ ಕಾನ್ಸ್ಟಂಟ್ ಇರುತ್ತೆ, ಸರಿನಾ? ಆ ಡೈಎಲೆಕ್ಟ್ರಿಕ್ ಕಾನ್ಸ್ಟಂಟ್ ಅನ್ನ ನಾವು ಕೆ ಅನ್ನೋ ಅಕ್ಷರದಿಂದ ಡಿನೋಟ್ ಮಾಡ್ತೀವಿ, ಸರಿನಾ? ಈ ಕೆ ಅನ್ನೋ ಅಕ್ಷರ ಹಾಗಂತಂದ್ರೆ ಏನು? ಕೆ ಅಂತಂದ್ರೆ ಏನು ಆಕ್ಚುಲಿ? ಕೆ ಅಂತಂದ್ರೆ ಆ ವಸ್ತುವಿನ ಪರ್ಮಿಟಿವಿಟಿ. ಈಗ ನೋಡಿ, ಫ್ರೀ ಸ್ಪೇಸ್ ಇದ್ರೆ ಅದರ ಪರ್ಮಿಟಿವಿಟಿಯನ್ನ ನಾವು ಆಪ್ಸಿಲನ್ ನಾಟ್ ಅಂತ ಕರಿತೀವಿ. ಅಂದ್ರೆ ಅದು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಹೇಗೆ ಪರ್ಮಿಟ್ ಮಾಡ್ತಾ ಇದೆ ಅನ್ನೋದನ್ನ ಹೇಳುವಂತ ಒಂದು ಕ್ವಾಂಟಿಟಿ, ಹೌದಾ? ಫ್ರೀ ಸ್ಪೇಸಿನ ಅಥವಾ ಒಂದು ವ್ಯಾಕ್ಯೂಮ್ ಇದ್ರೆ ಅದರ ಪರ್ಮಿಟಿವಿಟಿ ಇಷ್ಟಿರುತ್ತೆ, ಆಪ್ಸಿಲನ್ ನಾಟ್ ಇರುತ್ತೆ. ಇದ್ರ ವ್ಯಾಲ್ಯೂ ಗೊತ್ತಲ್ವಾ ನಿಮ್ಗೆ, 8.85 × 10⁻⁻12. ಹಾಗೆ ಅದಕ್ಕೊಂದು ವ್ಯಾಲ್ಯೂ ಫಿಕ್ಸ್ ಇದೆ. ಅದೇ ರೀತಿಲಿ ಯಾವ್ದೋ ಒಂದು ವಸ್ತು ತಗೊಂಡ್ರೆ, ಈಗ ಈ ಮಿಡ್ಲ್ ಅಲ್ಲಿ ಯಾವ್ದೋ ಡೈಎಲೆಕ್ಟ್ರಿಕ್ ಇಟ್ಟಿದ್ದೀನಿ ಅಂದ್ರೆ ಆ ವಸ್ತುವಿನ ಪರ್ಮಿಟಿವಿಟಿ ಬೇರೆ ಇರುತ್ತೆ. ಫ್ರೀ ಸ್ಪೇಸಿನ ಪರ್ಮಿಟಿವಿಟಿ ಇಷ್ಟಿರುತ್ತೆ, ಆ ವಸ್ತುವಿನ ಪರ್ಮಿಟಿವಿಟಿ ನಾವು ಆಪ್ಸಿಲನ್ ಅಂತ ಕನ್ಸಿಡರ್ ಮಾಡೋಣ, ಸರಿನಾ? ನಾವು ಆಪ್ಸಿಲನ್ ಅಂತ ಕನ್ಸಿಡರ್ ಮಾಡೋಣ. ಸೊ ಅದನ್ನ ನಾವು ಆಪ್ಸಿಲನ್ ಅಂತ ಕನ್ಸಿಡರ್ ಮಾಡೋದಾದ್ರೆ, ಇದು ಆಪ್ಸಿಲನ್ ಅಂದ್ರೆ ಇದರ ಪರ್ಮಿಟಿವಿಟಿ ಡಿವೈಡೆಡ್ ಬೈ ಆಪ್ಸಿಲನ್ ನಾಟ್ ಅಂದ್ರೆ ಫ್ರೀ ಸ್ಪೇಸ್ ನ ಪರ್ಮಿಟಿವಿಟಿ. ಡಿಫರೆನ್ಸ್ ಗೊತ್ತಾಯ್ತಾ? ಸೊ ಅದನ್ನೇ ನಾವು ಡೈಎಲೆಕ್ಟ್ರಿಕ್ ಕಾನ್ಸ್ಟಂಟ್ ಅಂತ ಕರಿತೀವಿ. ಡೈಎಲೆಕ್ಟ್ರಿಕ್ ಕಾನ್ಸ್ಟಂಟ್ ಅಂತಂದ್ರೆ ಆ ವಸ್ತುವಿನ ಪರ್ಮಿಟಿವಿಟಿ ಮತ್ತೆ ಫ್ರೀ ಸ್ಪೇಸ್ ನ ಪರ್ಮಿಟಿವಿಟಿಯ ರೇಷಿಯೋ, ಅಥವಾ ಇದರಿಂದ ಡಿವೈಡ್ ಮಾಡಿದಾಗ ಏನ್ ಸಿಗುತ್ತೋ ಅದನ್ನೇ ನಾವು ಡೈಎಲೆಕ್ಟ್ರಿಕ್ ಕಾನ್ಸ್ಟಂಟ್ ಅಂತ ಕರಿತೀವಿ. ಗೊತ್ತಾಯ್ತಲ್ವಾ? ಡೈಎಲೆಕ್ಟ್ರಿಕ್ ಕಾನ್ಸ್ಟಂಟ್ ಬಗ್ಗೆ ಒಂದು ಐಡಿಯಾ ಬಂತಲ್ವಾ? ಡೈಎಲೆಕ್ಟ್ರಿಕ್ ಕಾನ್ಸ್ಟಂಟ್ ಅಂದ್ರೆ ಸೀರಿಯಸ್ ಆಗಿ ಪರಿಗಣಿಸುವಂತದ್ದು ಏನೂ ಇಲ್ಲ, ಸರಿನಾ? ಅದೊಂದು ಆ ಒಂದು ಇನ್ಸುಲೇಟರ್ ಇರುವಂತ ಕ್ವಾಲಿಟಿ, ಅದಕ್ಕಿರುವಂತ ಗುಣ. ಅದು ಹೇಗೆ ಪ್ರತಿ ವಸ್ತುಗೂ ಒಂದು ಟೇಸ್ಟ್ ಇರುತ್ತೆ, ಒಂದು ಕಲರ್ ಇರುತ್ತೆ ಅಲ್ವಾ? ಸೊ ಹಾಗೇನೆ ಆ ವಸ್ತುಗೊಂದು ರೆಸಿಸ್ಟಿವಿಟಿ ಇರುತ್ತೆ. ಸೊ ಅದೇ ರೀತಿಯಲ್ಲಿ ಡೈಎಲೆಕ್ಟ್ರಿಕ್ ಕಾನ್ಸ್ಟಂಟ್ ಇರುತ್ತೆ ಪ್ರತಿ ಡೈಎಲೆಕ್ಟ್ರಿಕ್ಗೂ ಅದರದೇ ಆಗಿರುವಂತ ಒಂದು ಕಾನ್ಸ್ಟಂಟ್ ವ್ಯಾಲ್ಯೂ ಇರುತ್ತೆ, ಅದನ್ನ ನಾವು ಡೈಎಲೆಕ್ಟ್ರಿಕ್ ಕಾನ್ಸ್ಟಂಟ್ ಅಂತ ಕರಿತೀವಿ.
ಸೊ ಆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ನಾವು ಹಿಂಗೆ ಕ್ಯಾಲ್ಕುಲೇಟ್ ಮಾಡಬಹುದು, ಸರಿನಾ. ಆ ಪ್ರತಿ ವಸ್ತುಗೂ ಅದು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅನ್ನೋದು ಫಿಕ್ಸ್ ಅಷ್ಟೇ ಇರುತ್ತೆ, ಸರಿನಾ. ಸೊ ಈಗ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್, ಸಪೋಸ್ ನಾನು ಈಗ 2 ಪ್ಲೇಟ್ ಇತ್ತು ನಮ್ದು, ಹೌದಾ. ಆ ಪ್ಲೇಟ್ ಗಳ ನಡುವೆ ನಾನು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಕೆ ಇರುವಂತ ಒಂದು ವಸ್ತುವನ್ನ ತಗೊಬಂದು ಇಟ್ಟೆ ಅಂತ ಇಟ್ಕೊಳ್ಳಿ. ಆವಾಗ ಅದರ ಕೆಪಾಸಿಟನ್ಸ್, ಇವುಗಳ ನಡುವೆ ಇಲೆಕ್ಟ್ರಿಕ್ ಫೀಲ್ಡ್ ಕಮ್ಮಿ ಆಗಿರುತ್ತೆ, ಹೌದಾ. ಬಟ್ ಅದರ ಕೆಪಾಸಿಟನ್ಸ್, ಈ ಕೆಪಾಸಿಟರ್ನ ಕೆಪಾಸಿಟನ್ಸ್ ಏನಿತ್ತು ಅದು ಜಾಸ್ತಿ ಆಗುತ್ತೆ. ಎಷ್ಟು ಜಾಸ್ತಿ ಆಗತ್ತೆ? ಕೆ ಪಟ್ಟು ಜಾಸ್ತಿ ಆಗುತ್ತೆ. ಕೆ ಅಂದ್ರೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ಆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಸಪೋಸ್ 2 ಇದ್ರೆ, 2 ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ 2 ಇರುವಂತ ಮಟೀರಿಯಲ್ ಅನ್ನ ಮಿಡ್ಲ್ ಅಲ್ಲಿ ತಂದಿಟ್ಟಿದ್ದೀನಿ ಅಂತಂದ್ರೆ ಮೊದಲೆಷ್ಟು ಕೆಪಾಸಿಟನ್ಸ್ ಇತ್ತು ಅದಕ್ಕಿಂತ 2 ಪಟ್ಟು ಕೆಪಾಸಿಟನ್ಸ್ ಜಾಸ್ತಿ ಆಗುತ್ತೆ. ಸಪೋಸ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ 4 ಇದ್ರೆ ಮೊದಲಿರೋ ಕೆಪಾಸಿಟನ್ಸ್ ಅಂದ್ರೆ ಖಾಲಿ ಜಾಗ, ಫ್ರೀ ಸ್ಪೇಸ್ ಇತ್ತಲ್ವಾ ಸ್ಟಾರ್ಟಿಂಗ್ ಅಲ್ಲಿ, ಅದಕ್ಕಿಂತ 4 ಪಟ್ಟು ಕೆಪಾಸಿಟನ್ಸ್ ಜಾಸ್ತಿ ಆಗುತ್ತೆ. ಸೊ ಎಷ್ಟು ಕೆಪಾಸಿಟನ್ಸ್, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಎಷ್ಟಿದೆಯೋ ಅಷ್ಟು ಪಟ್ಟು ಜಾಸ್ತಿ ಆಗುತ್ತೆ, ಸರಿನಾ. ಸೊ ನಮ್ ಫಾರ್ಮುಲಾ ಯಾವುದು ಇಲ್ಲ, ಫ್ರೀ ಸ್ಪೇಸ್ ಇತ್ತು ಅಂದಾಗ ಈ ಫಾರ್ಮುಲಾ. ಮಿಡ್ಲ್ ಅಲ್ಲಿ ಡೈಎಲೆಕ್ಟ್ರಿಕ್ ತಂದು ಇಟ್ಟಿದ್ದೀನಿ, ಅದ್ರ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಕೆ ಇದೆ ಅಂದಾಗ ಯಾವ ಫಾರ್ಮುಲಾ ಆಗ್ಬೇಕಪ್ಪ? ಇದಕ್ಕೆ ಕೆ ನಿಂದ ಮಲ್ಟಿಪ್ಲೈ ಮಾಡಿದ್ರೆ ಆಯ್ತು ಅಷ್ಟೇ. ವೆರಿ 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 ಸಿಂಪಲ್. ಸೊ ಇದು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಮತ್ತೆ ತುಂಬಾ ಹೆಲ್ಪ್ಫುಲ್ ಆಗಿರುವಂತ ವಿಚಾರ. ಯಾಕೆ ನಾನು ಕೆ ನಿಂದ ಮಲ್ಟಿಪ್ಲೈ ಮಾಡಿದೆ? ಒಂದು ಸಿಂಪಲ್ ಲಾಜಿಕ್. ಇದಕ್ಕೆ ನಿಮ್ಗೆ ಒಂದು ರಿಲೇಟ್ ಮಾಡಿಸ್ಬಿಡ್ತೀನಿ, ಸರಿನಾ. ಸೊ ಮೊದ್ಲು ಏನಾಗ್ತಾ ಇತ್ತು, ಈ ರೀತಿ ನಮ್ ಫಾರ್ಮುಲಾ ಬಂದಿತ್ತು. ಯಾವಾಗ 2 ಪ್ಲೇಟ್ ಈ ರೀತಿಯಾಗಿತ್ತು, ಮಿಡ್ಲ್ ಅಲ್ಲಿ ಏನೂ ಇರಲಿಲ್ಲ, ಬೇರೆ ಮಿಡ್ಲ್ ಅಲ್ಲಿ ಇರುವಂತ ಡೈಎಲೆಕ್ಟ್ರಿಕ್ ಯಾವ್ದಾಗಿತ್ತು ಅವಾಗ? ಏರ್ ಅಥವಾ ಫ್ರೀ ಸ್ಪೇಸ್ ಆಯ್ತು. ಅಂದ್ರೆ ಆಬ್ವಿಯಸ್ಲಿ ನಾವು ಏನು ಇಟ್ಟಿರ್ಲಿಲ್ಲ. ಏನು ಇಟ್ಟಿರದೇ ಇರುವ ಕೇಸ್ ನಲ್ಲಿ ಏನ್ ಬಂದಿತ್ತು? ಆಪ್ಸಿಲನ್ ನಾಟ್ ಅಂತ ಬಂದಿತ್ತು. ಯಾಕಂದ್ರೆ ಆಪ್ಸಿಲನ್ ನಾಟ್ ಅನ್ನೋದು ಏನು ಇಲ್ಲ ಅಥವಾ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್, ಏನು ಇಲ್ಲದೆ ಇದ್ದಾಗ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಅನ್ನು ನಾವು ಹಾಕೊಬೇಕು, ಹೌದಾ. ಸೊ ಈಗ ಯಾವುದೋ ಒಂದು ವಸ್ತು ತಂದು ಇಟ್ಟಿದ್ದೀನಿ, ಇವಾಗಿನ ಕೇಸ್ ಏನು, ಯಾವುದೋ ಒಂದು ವಸ್ತುವನ್ನ ತಂದು ಇಟ್ಟಿದ್ದೀನಿ. ಸೊ ಯಾವುದೋ ಒಂದು ವಸ್ತುವಿನ ತಂದು ಇಟ್ಟಾಗ ಅವಾಗ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಅನ್ನ ನಾವು ಕನ್ಸಿಡರ್ ಮಾಡಬಹುದಾ? ಕನ್ಸಿಡರ್ ಮಾಡಕ್ ಆಗಲ್ಲ, ಹೌದಾ. ಸಪೋಸ್ ಆ ವಸ್ತುವಿನ ಪರ್ಮಿಟಿವಿಟಿ ಆಪ್ಸಿಲನ್ ಇದೆ, ಆಪ್ಸಿಲನ್ ನಾಟ್ ಅಲ್ಲ, ಆಪ್ಸಿಲನ್ ಇದೆ ಅಂತ ಅಂದ್ಕೊಳ್ಳೋಣ, ಸರಿನಾ. ಸೊ ತಂದು ಇಟ್ಟಿದ್ದೀನಿ, ಅವಾಗ ಆಬ್ವಿಯಸ್ಲಿ ಇದೇ ಫಾರ್ಮುಲಾದಲ್ಲಿ ನಾವು ಏನ್ ಮಾಡ್ಬೇಕು? ಆಪ್ಸಿಲನ್ ನಾಟ್ ಅಂತ ಯೂಸ್ ಮಾಡಕ್ಕಾಗಲ್ಲ, ನಾವು ಆಪ್ಸಿಲನ್ ಅಂತ ಯೂಸ್ ಮಾಡ್ಬೇಕು, ಹೌದಾ. ಯಾವುದೋ ವಸ್ತು ಇಲ್ಲದೆ ಇದ್ದಾಗ, ಫ್ರೀ ಸ್ಪೇಸ್ ಇದ್ದಾಗ ಇದೇ ಜಾಗದಲ್ಲಿ ಆಪ್ಸಿಲನ್ ನಾಟ್ ಅನ್ನ ಯೂಸ್ ಮಾಡ್ತಾ ಇದೀವಿ. ಇವಾಗ ಯಾವುದೋ ಒಂದು ವಸ್ತು ತಂದಿಟ್ಟಿದ್ದೀನಿ, ಅದರ ಪರ್ಮಿಟಿವಿಟಿ ಆಪ್ಸಿಲನ್ ಇದೆ, ಹೀಗಾಗಿ ಆಪ್ಸಿಲನ್ ನಾಟ್ ಇರೋ ಜಾಗದಲ್ಲಿ ಆಪ್ಸಿಲನ್ ಅಂತ ಯೂಸ್ ಮಾಡ್ಕೊಂಡೆ. ಇದನ್ನೇ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ರೋ. ಆಪ್ಸಿಲನ್ ಬೇಕು ಅಂದ್ರೆ ನಾನು ಏನ್ ಮಾಡ್ಕೋಬೇಕಪ್ಪ? ಕೆ ಇಂಟು ಆಪ್ಸಿಲನ್ ನಾಟ್ ಮಾಡ್ಕೋಬೇಕು, ಕರೆಕ್ಟಾ? ಹೌದಾ? ಇದನ್ನ ಈ ಕಡೆ ಓಡಿಸ್ಕೊಂಡು ನೋಡ್ರೋ, ಹೌದಾ. ಸೊ ಇಲ್ಲಿ ಏನ್ ಮಾಡಿದೀನಿ ನಾನು? ಆಪ್ಸಿಲನ್ ಇಟ್ಟಿದ್ದೀನಿ. ಆಪ್ಸಿಲನ್ ಅಂತಂದ್ರೆ ಏನು? ಕೆ ಇಂಟು ಆಪ್ಸಿಲನ್ ನಾಟ್. ಸೊ ಆಪ್ಸಿಲನ್ ಜಾಗದಲ್ಲಿ ನಾನು ಕೆ ಇಂಟು ಆಪ್ಸಿಲನ್ ನಾಟ್ ಮಾಡಿದ್ರೆ ನನಗೆ ಅದೇ ಆನ್ಸರ್ ಸಿಗಬೇಕಾಯ್ತು. ಸೊ ಡೈಎಲೆಕ್ಟ್ರಿಕ್ ಅನ್ನ ಇಟ್ಟಾಗ ಇದು ಮೊದಲಿದ್ದ ಕೆಪಾಸಿಟನ್ಸ್ ಆಗಿತ್ತು, ಡೈಎಲೆಕ್ಟ್ರಿಕ್ ಅನ್ನ ಇಟ್ಟಾಗ ನಾನು ಅದಕ್ಕೆ ಜಸ್ಟ್ ಕೆ ನಿಂದ ಮಲ್ಟಿಪ್ಲೈ ಮಾಡಿದೆ, ನನಗದು ಸಿಕ್ಕೋಯ್ತು. ಸಿಂಪಲ್ ಇತ್ತು, ಅರ್ಥ ಆಯ್ತಾ? ಇವಾಗ ಅರ್ಥ ಆಯ್ತಾ ಒಂದಕ್ಕೊಂದು ಕನೆಕ್ಷನ್ ಹೇಗಿದೆ ಅನ್ನೋದು ಇವಾಗ ಅರ್ಥ ಆಯ್ತಾ? ಇಷ್ಟೇ ಇರೋದು ನಿಮ್ ಬುಕ್ಕಲ್ಲಿ. ಇನ್ನೇನಾದ್ರೂ ಕೊಟ್ಟಿದಾರ ನಿಮ್ ಬುಕ್ಕಲ್ಲಿ? ಇನ್ನೇನು ಕೊಟ್ಟಿಲ್ಲ. ಒಂದು ಸೆಂಟೆನ್ಸ್ ಅನ್ನ ತುಂಬಾ ಇಂಪಾರ್ಟೆಂಟ್ ಆಗಿ ಕೊಟ್ಟಿದ್ದಾರೆ. ನಾವಿವಾಗ ಎಕ್ಸಾಂಪಲ್ ಎಲ್ಲ ನೋಡ್ಬೇಕಾದ್ರೆ ಬರೀ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ನ ಇಟ್ಕೊಂಡು ನೋಡಿದೀನಿ. ಬಟ್ ಇದು ಬರೀ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ಗೆ ಮಾತ್ರ ಅಲ್ಲ, ಎಫೆಕ್ಟ್ ಆಫ್ ಡೈಎಲೆಕ್ಟ್ರಿಕ್ ಆನ್ ಕೆಪಾಸಿಟನ್ಸ್ ಅಂತ ನಾವ್ ಇವತ್ತು ಏನೇನ್ ಕಲ್ತ್ವಲ್ಲ, ಇದೆಲ್ಲ ಕಲ್ತ್ವಲ್ಲ, ಇದು ಬರೀ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ಗೆ ಮಾತ್ರ ಅಲ್ಲ, ಇದು ಎಲ್ಲಾ ರೀತಿ ಕೆಪಾಸಿಟರ್ಗಳಿಗೂ ಇಫೆಕ್ಟ್ ಆಫ್ ಡೈಎಲೆಕ್ಟ್ರಿಕ್ ಸೇಮ್ ಆಗಿರುತ್ತೆ. ಅಂದ್ರೆ ಡೈಎಲೆಕ್ಟ್ರಿಕ್ ಅನ್ನ ತಗೊಂಡ್ಬಂದ್ ಮಿಡ್ಲಲ್ಲಿ ಇಟ್ರೆ ಅದರ ಕೆಪಾಸಿಟನ್ಸ್ ಕೆ ಪಟ್ಟು ಜಾಸ್ತಿ ಆಗುತ್ತೆ. ಇದೆಲ್ಲ ನಾವು ತಿಳ್ಕೊಬೇಕಾಗಿರುವಂತ ವಿಚಾರ. ಹಾಗೇನೆ ಇಲ್ಲಿದೆಯಲ್ವಾ ಕೆ ಅಥವಾ ಈ ಡೈಎಲೆಕ್ಟ್ರಿಕ್ ಕಾನ್ಸ್ಟಂಟ್ ಗೆ ನಾವು ಆಪ್ಸಿಲನ್ ಡಿವೈಡೆಡ್ ಬೈ ಆಪ್ಸಿಲನ್ ನಾಟ್ ಅಂತ ಕರೆದಿದ್ವಲ್ವಾ, ಇದಕ್ಕೆ ನಾವು ಬೇಕಾದ್ರೆ ಇನ್ನೊಂದು ಫಾರ್ಮುಲಾನು ಹಾಕಿಟ್ಕೋಬಹುದು. ನಿಮ್ KCET ನೀಟ್ಗೆಲ್ಲ ಹೆಲ್ಪ್ ಆಗ್ಬಹುದು ಅಂತ ಹೇಳ್ತಾ ಇದ್ದೀನಿ, ಸರಿನಾ. ಸೊ ಒಂದ್ ಫಾರ್ಮುಲಾ ಯಾವುದು? ಒಂದ್ ಫಾರ್ಮುಲಾ ಇಲ್ಲೇ ಇದೆ, ಕೆ ಇಸ್ ಈಕ್ವಲ್ ಟು ಆಪ್ಸಿಲನ್ ಡಿವೈಡೆಡ್ ಬೈ ಆಪ್ಸಿಲನ್ ನಾಟ್. ಇನ್ನೊಂದು ಯಾವ್ದಪ್ಪ? ಸಿಂಪಲ್ ಇದೇ ತರ ಇದೆ, ಸಿ ಡಿವೈಡೆಡ್ ಬೈ ಸಿ ನಾಟ್. ಹಾಗಂತಂದ್ರೆ ಆಪ್ಸಿಲನ್ ನಾಟ್ ಅಂತಂದ್ರೆ ಏನಾಗಿತ್ತಪ್ಪ? ಫ್ರೀ ಇದ್ದಾಗ, ಹೌದಾ, ಫ್ರೀ ಸ್ಪೇಸ್ ಇದ್ದಾಗ ಅದರ ಪರ್ಮಿಟಿವಿಟಿ ಆಗಿತ್ತು. ಸಿ ನಾಟ್ ಅಂತಂದ್ರೆ, ಸಿ ಅಂತಂದ್ರೆ ನಾವು ಕೆಪಾಸಿಟನ್ಸ್ ಅನ್ನ ಹೇಳೋದಕ್ಕೆ ಯೂಸ್ ಮಾಡ್ಕೊತೀವಿ. ಈ ಡೈಎಲೆಕ್ಟ್ರಿಕ್ ಇಲ್ಲದೆ ಇದ್ದಾಗ ಅಂದ್ರೆ ಫ್ರೀ ಸ್ಪೇಸ್ ಇದ್ದಾಗ ಅದರ ಕೆಪಾಸಿಟನ್ಸ್ ಸಿ ನಾಟ್ ಅಂತಂದ್ರೆ. ಸಿ ಅಂತಂದ್ರೆ
ಡೈಎಲೆಕ್ಟ್ರಿಕ್ ಹಾಕಿದ ನಂತರ ಕೆಪಾಸಿಟನ್ಸ್ ಏನ್ ಚೇಂಜ್ ಆಗುತ್ತೆ, ಜಾಸ್ತಿ ಆಗುತ್ತಲ್ವಾ, ಆ ಕೆಪಾಸಿಟನ್ಸ್ ಸಿ ಅಂತಂದ್ರೆ. ಸರಿನಾ? ಸೊ ಇದು ಒಂದು ನಿಮ್ಗೆ ಅಲ್ಲಿ ಹೆಲ್ಪ್ ಆಗಬಹುದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಆಕ್ಚುಲಿ ಈ ಫಾರ್ಮುಲಾ ಹೆಂಗ್ ಬಂತು? ವೆರಿ ಸಿಂಪಲ್. ಈ ಫಾರ್ಮುಲಾ ಹೆಂಗ್ ಬಂತಪ್ಪ ಅಂತಂದ್ರೆ, ತೋರಿಸ್ಬೇಕಾ ಈ ಫಾರ್ಮುಲಾ ಹೆಂಗ್ ಬಂತಂತ? ನಿಮ್ಗೆ ಬೇಕಿದ್ರೆ ನೋಡಿ, ಇಲ್ಲಾದ್ರೂ ಸ್ಕಿಪ್ ಮಾಡಿ, ನೆಕ್ಸ್ಟ್ ನಾವು ಕ್ವಶನ್ ಸಾಲ್ವ್ ಮಾಡೋಣ. ಸರಿನಾ? ಸೊ ಕೆ ಇಸ್ ಈಕ್ವಲ್ ಟು, ಇಲ್ಲಿ ಬರೀತೀನಿ, ಕೆ ಇಸ್ ಈಕ್ವಲ್ ಟು ಎಪ್ಸಿಲನ್ ಡಿವೈಡೆಡ್ ಬೈ ಎಪ್ಸಿಲನ್ ನಾಟ್ ಇತ್ತು. ಎಪ್ಸಿಲನ್ ಡಿವೈಡೆಡ್ ಬೈ ಎಪ್ಸಿಲನ್ ನಾಟ್ ಇತ್ತು. ನಾನು ಏನ್ ಮಾಡ್ಕೋತೀನಪ್ಪ ಅಂತಂದ್ರೆ, ಎ ಡಿವೈಡೆಡ್ ಬೈ ಡಿ ಅನ್ನ ಮೇಲ್ಗಡೆಗೂ ಮಲ್ಟಿಪ್ಲೈ ಮಾಡ್ಕೋತೀನಿ, ಕೆಳಗಡೆಗೂ ಮಲ್ಟಿಪ್ಲೈ ಮಾಡ್ಕೋತೀನಿ. ಸೊ ಒಂದೇ ವಸ್ತುನ ಮೇಲ್ಗಡೆಗೂ ಕೆಳಗಡೆನೂ ಮಲ್ಟಿಪ್ಲೈ ಮಾಡ್ಕೊಳ್ಳೋದ್ರಿಂದ ಏನು ಚೇಂಜಸ್ ಆಗಲ್ಲ. ಹೌದಾ? ಸೊ ನಾನು ಏನ್ ಮಾಡ್ಕೋತೀನಿ, ಎ ಡಿವೈಡೆಡ್ ಬೈ ಡಿ ಅನ್ನ ಮೇಲ್ಗಡೆಗೂ ಮಲ್ಟಿಪ್ಲೈ ಮಾಡ್ಕೋತೀನಿ, ಎ ಡಿವೈಡೆಡ್ ಬೈ ಡಿ ಅನ್ನ ಕೆಳಗಡೆಗೂ ಮಲ್ಟಿಪ್ಲೈ ಮಾಡ್ಕೋತೀನಿ. ಸರಿನಾ? ಕಾಲ್ ಬಂದಿತ್ತು, ಸಾರಿ. ಸೊ ಮೇಲ್ಗಡೆ ಕೆಳಗಡೆ ಎರಡಕ್ಕೂ ಮಲ್ಟಿಪ್ಲೈ ಮಾಡ್ಕೊಂಡೆ. ಇವಾಗ ನೀವು ಹೇಳ್ರೋ ಆಪ್ಸಿಲನ್ ನಾಟ್ ಎ ಇಂಟು ಡಿವೈಡೆಡ್ ಬೈ ಡಿ. ಆಪ್ಸಿಲನ್ ನಾಟ್ ಎ ಡಿವೈಡೆಡ್ ಬೈ ಡಿ ಅಂತಂದ್ರೆ ಏನು? ಕೆಪಾಸಿಟನ್ಸ್. ಕರೆಕ್ಟಾ? ಸೊ ಈ ಜಾಗದಲ್ಲಿ ನಾವು ಕೆಪಾಸಿಟನ್ಸ್ ಅಂತ ಬರಿಬಹುದು. ಯಾವಾಗಿನ ಕೆಪಾಸಿಟನ್ಸ್? ಯಾವಾಗ ಮಧ್ಯದಲ್ಲಿ ಏನು ಇರುವುದಿಲ್ವ ಆವಾಗಂದು. ಹೌದಾ? ಸೊ ಅದೇ ಫಾರ್ಮುಲಾ ತಾನೆ, ಸಿ ಇಸ್ ಈಕ್ವಲ್ ಟು ಆಪ್ಸಿಲನ್ ನಾಟ್ ಎ ಡಿವೈಡೆಡ್ ಬೈ ಡಿ. ಇದು ಕೆಪಾಸಿಟರ್ ಹಾಕಿದ ಮೇಲಿನ ಫಾರ್ಮುಲಾ ಹಿಂಗಾಗತ್ತೆ, ಕೆ ಪಟ್ಟು ಜಾಸ್ತಿ ಆಗುತ್ತೆ. ಏನು ಇಲ್ಲದೆ ಇದ್ದಾಗ, ಮಿಡ್ಲ್ ಅಲ್ಲಿ ಯಾವುದೇ ಡೈಎಲೆಕ್ಟ್ರಿಕ್ ಇಡದೆ ಇದ್ದಾಗ ಈ ರೀತಿ ಫಾರ್ಮುಲಾನೇ ಇತ್ತು. ಡೈಎಲೆಕ್ಟ್ರಿಕ್ ಹಾಕಿದಾಗ ಈ ರೀತಿ ಫಾರ್ಮುಲಾ ಆಗುತ್ತೆ, ಅದನ್ನ ಕೆ ನಿಂದ ಮಲ್ಟಿಪ್ಲೈ ಮಾಡ್ಕೋತೀವಿ. ಮಿಡ್ಲ್ ಅಲ್ಲಿ ಬೇರೆ ಯಾವ್ದು ಡೈಎಲೆಕ್ಟ್ರಿಕ್ ಇರಲಿಲ್ಲ, ಬರೀ ಏರ್ ಮೀಡಿಯಂ ಇತ್ತು ಅಥವಾ ಫ್ರೀ ಸ್ಪೇಸ್ ಇತ್ತು ಅಂದಾಗ ಇದೇ ಫಾರ್ಮುಲಾ ತಾನೆ, ಎಪ್ಸಿಲನ್ ನಾಟ್ ಎ ಡಿವೈಡೆಡ್ ಬೈ ಡಿ ಅಂತಂದ್ರೆ ಕೆಪಾಸಿಟನ್ಸ್. ಸೊ ಸ್ಟಾರ್ಟಿಂಗ್ ನಲ್ಲಿ ಇರೋ ಕೆಪಾಸಿಟನ್ಸ್ ಅಲ್ವಾ, ಖಾಲಿ ಜಾಗ ಇದ್ದಾಗಿರೋ ಕೆಪಾಸಿಟನ್ಸ್ ಅಲ್ವಾ, ಹೀಗಾಗಿ ಸಿ ನಾಟ್ ಅಂತ ಬರ್ಕೊಂಡು ಮೇಲ್ಗಡೆಗೆ ಇ ಎ ಡಿವೈಡೆಡ್ ಬೈ ಡಿ. ಇವಾಗ ಡೈಎಲೆಕ್ಟ್ರಿಕ್ ಅನ್ನ ಹಾಕಿದ್ದೇವೆ, ಆ ಡೈಎಲೆಕ್ಟ್ರಿಕ್ ನ ಪರ್ಮಿಟಿವಿಟಿ ಎಪ್ಸಿಲನ್ ಇದೆ. ಸೊ ಹೀಗಾಗಿ ಎಪ್ಸಿಲನ್ ಎ ಡಿವೈಡೆಡ್ ಬೈ ಡಿ ಅಂದ್ರೆ ಡೈಎಲೆಕ್ಟ್ರಿಕ್ ಹಾಕಿದಾಗ ಬರುವಂತ ಕೆಪಾಸಿಟರ್. ಸೊ ಈ ಫಾರ್ಮುಲಾ ಪಿ ಡಿವೈಡೆಡ್ ಬೈ ಸಿ ನಾಟ್ಗೆ ಇದು ಲಾಜಿಕ್. ಗೊತ್ತಾಯ್ತಾ? ಅಷ್ಟೇ ನಿಮ್ಗೆ ಅರ್ಥ ಮಾಡ್ತಿದ್ದೀನಿ ಇವಾಗ. NCERT ಬುಕ್ ಅಲ್ಲಿ ಏನೇನ್ ಕೊಟ್ಟಿದ್ದಾರೋ ಪ್ರತಿಯೊಂದು ಅಂಶವನ್ನು ನಿಮ್ಮ ತಲೆಯಲ್ಲಿ ಹೋಗುವಾಗ ಮಾಡಿದ್ದೀನಿ ನಾನು. ಇವಾಗ ಏನ್ ಮಾಡೋಣ, ಇವಾಗ ನಾವು ಏನೇನ್ ಕಾನ್ಸೆಪ್ಟ್ ಕಲ್ತ್ಕೊಂಡಿದೀವಲ್ವಾ, ಆ ಕಾನ್ಸೆಪ್ಟ್ ಅನ್ನ ಗಟ್ಟಿ ಮಾಡ್ಕೊಳ್ಳುವಂತ ಟೈಮ್, ಅಂದ್ರೆ ಕ್ವಶನ್ ಸಾಲ್ವ್ ಮಾಡ್ಕೊಳ್ಳುವಂತ ಟೈಮ್. ಈ ಸಲ ಬರೀ ಆಲ್ತು ಫಾಲ್ತು ಕ್ವಶನ್ ತಂದಿಲ್ಲ, ಗಟ್ಟಿಮುಟ್ಟಾಗಿರೋ ಕ್ವಶನ್ಸ್ ಅನ್ನೇ ತಂದಿದ್ದೀನಿ. ನಿಮ್ಮ KCET ನಲ್ಲಿ ಕೇಳಬಹುದಾದಂತ ಕ್ವಶನ್ಸ್ ಅಂದ್ರೆ ಒಂದ್ ಸ್ವಲ್ಪ ಸ್ಟ್ರಾಂಗ್ ಕಾನ್ಸೆಪ್ಟ್ ಅನ್ನ ಕೇಳುವಂತಹ ಪ್ರಶ್ನೆಗಳನ್ನ ತಂದಿದ್ದೀನಿ. ಸರಿನಾ? ಇವಾಗ ಅದನ್ನ ಸಾಲ್ವ್ ಮಾಡ್ಕೊಂತ ಹೋಗೋಣ. ಅಲ್ಲಿ ಸಬ್ಸ್ಕ್ರೈಬ್ ಅಂತ ಬರ್ದಿರೋದು ಬೇರೆ ಯಾರಿಗೂ ಅಲ್ಲ, ನಿಮಗಾಗೆ ಬರ್ದಿರೋದು. ಸೊ ಯಾರ್ಯಾರು ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೀ ಆಗಿ ಕಂಟೆಂಟ್ ಕೊಡೋಕೆ ನಂಗೂ ಒಂದು ಮೋಟಿವೇಶನ್ ಬಂದಾಗ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸರಿನಾ? ಇವಾಗ ಮೊದಲನೇ ಪ್ರಶ್ನೆ, ಕೆಪಾಸಿಟರ್ ಪ್ಲೇಟ್ಸ್ ಆರ್ ಚಾರ್ಜ್ಡ್ ಬೈ ಬ್ಯಾಟ್ರಿ ವಿತ್ ವಿ ವೋಲ್ಟ್ಸ್. ಸೊ ಒಂದು ಕೆಪಾಸಿಟರ್ ಇದೆ, ಅದನ್ನ ಬ್ಯಾಟ್ರಿಯಿಂದ ಚಾರ್ಜ್ ಮಾಡಿದ್ದಾರೆ. ಅದಕ್ಕೆ ಅವಾಗ ಕೆಪಾಸಿಟರ್ಗೆ ವಿ ವೋಲ್ಟ್ ಇರೋ ಬ್ಯಾಟ್ರಿಯಿಂದ ಚಾರ್ಜ್ ಮಾಡಿದ್ದಾರೆ. ಸೊ ಅದರ ಆ ಎರಡು ಪ್ಲೇಟ್ಗಳ ನಡುವೆ ವೋಲ್ಟೇಜ್ ಎಷ್ಟಿದೆ? ವಿ ಇದೆ. ಆಫ್ಟರ್ ಚಾರ್ಜಿಂಗ್ ದ ಬ್ಯಾಟ್ರಿ ಇಟ್ ಇಸ್ ಡಿಸ್ಕನೆಕ್ಟೆಡ್. ಅಂದ್ರೆ ಕೆಪಾಸಿಟರ್ ಇವಾಗ ಚಾರ್ಜ್ ಆಗಿದೆ, ಚಾರ್ಜ್ ಆದ್ಮೇಲೆ ಬ್ಯಾಟ್ರಿ ಅವಶ್ಯಕತೆ ಇಲ್ಲ ಅಲ್ವಾ, ಕೆಪಾಸಿಟರ್ ಆಲ್ರೆಡಿ ಚಾರ್ಜ್ ಆಗಿದೆ. ಸೊ ಬ್ಯಾಟ್ರಿಯನ್ನು ಡಿಸ್ಕನೆಕ್ಟ್ ಮಾಡಿ ಇಟ್ಟಿದ್ದಾರೆ. ಅ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ವಿತ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಕೆ ಇಸ್ ಇನ್ಸರ್ಟೆಡ್ ಬಿಟ್ವೀನ್ ದ ಪ್ಲೇಟ್ಸ್. ಅಂದ್ರೆ ಮೊದಲೇನಿತ್ತು, ಮೊದಲು ಖಾಲಿ ಜಾಗ ಇತ್ತು. ಎಲ್ಲೈತಪ್ಪ ಪೆನ್ನು? ಮೊದಲು ಖಾಲಿ ಜಾಗ ಇತ್ತು, ಮೊದಲು ಈ ರೀತಿ ಇತ್ತು, ಬ್ಯಾಟ್ರಿ ಕನೆಕ್ಟ್ ಮಾಡಿದ್ರು, ಆಮೇಲೆ ಕೆಪಾಸಿಟರ್ ಚಾರ್ಜ್ ಆಯ್ತು, ಕೆಪಾಸಿಟರ್ ಚಾರ್ಜ್ ಆದ್ಮೇಲೆ ಬ್ಯಾಟ್ರಿನ ಡಿಸ್ಕನೆಕ್ಟ್ ಮಾಡಿದ್ರು. ಸರಿನಾ? ಮೊದಲು ಖಾಲಿ ಜಾಗ ಇತ್ತು, ಇವಾಗ ಏನ್ ಮಾಡಿದ್ದಾರೆ, ಇವಾಗ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಅನ್ನ ಇದ್ರ ನಡುವೆ ತಗೊಬಂದು ಇಟ್ಟಿದ್ದಾರೆ. ಸರಿನಾ? ಇದು ಪ್ರಶ್ನೆ. ಸೊ ಹೀಗಿದ್ದಾಗ ಅವ್ರು ಕೇಳೋದೇನಪ್ಪಾ ಅಂತಂದ್ರೆ, ದ ಪೊಟೆನ್ಶಿಯಲ್ ಅಕ್ರಾಸ್ ದ ಪ್ಲೇಟ್ಸ್ ಆಫ್ ದ ಕೆಪಾಸಿಟರ್ ವಿಲ್ ಬಿಕಮ್. ಸೊ ಮೊದಲು ಪೊಟೆನ್ಶಿಯಲ್ ಅನ್ನ ನಾವು ವಿ ಅಂತ ಅಂದ್ಕೊಳ್ಳೋಣ. ಹೌದಾ? ಮೊದಲು ಅವ್ರು ಇದ್ ಮಾಡಿದಾಗ ಇವುಗಳ ನಡುವೆ ಪೊಟೆನ್ಶಿಯಲ್ ಎಷ್ಟು ಬಂದಿತ್ತು ಅಂತ ಹೇಳಿದ್ರು, ವಿ ಅಂತ ಅಂದಿದ್ರು. ಇವಾಗ ಆ ಪೊಟೆನ್ಶಿಯಲ್ ಏನಾಗತ್ತೆ ಅಂತ ಕೇಳ್ತಾ ಇದ್ದಾರೆ. ಸರಿನಾ? ಸೊ ಏನಾಗತ್ತಪ್ಪ, ಮೊದಲು ಪೊಟೆನ್ಶಿಯಲ್ ಅನ್ನ ವಿ ಅಂತ ಅಂದ್ಕೊಳ್ಳೋಣ, ಮೊದಲಿರೋ ಕೆಪಾಸಿಟನ್ಸ್ ಅನ್ನ ನಾವು ಸಿ ಅಂತ ಅಂದ್ಕೊಳ್ಳೋಣ. ಸರಿನಾ? ಇವಾಗ ನಾನೇನ್ ಮಾಡ್ಕೋತೀನಿ, ಇವಾಗ ನಾನು ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಅನ್ನ ತಂದು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಇದ್ರ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅನ್ನ ಕೆ ಅಂತ ಅಂದ್ಕೊಳ್ಳೋಣ. ಹೌದಾ? ಸೊ ಡೈಎಲೆಕ್ಟ್ರಿಕ್ ಅನ್ನ ತಂದು ಇನ್ಸರ್ಟ್ ಮಾಡೋಕ್ಕಿಂತ ಮೊದಲು ಅದರ ಕೆಪಾಸಿಟನ್ಸ್ ಸಿ ಇತ್ತು. ಹೌದಾ? ಡೈಎಲೆಕ್ಟ್ರಿಕ್ ಅನ್ನ ಇನ್ಸರ್ಟ್ ಮಾಡಿದ ಮೇಲೆ ಆ ಕೆಪಾಸಿಟನ್ಸ್ ಅನ್ನೋದು ಕೆ ಟೈಮ್ಸ್ ಜಾಸ್ತಿ ಆಗುತ್ತೆ. ಮೊದಲು ಕೆಪಾಸಿಟನ್ಸ್ ಎಷ್ಟಿರ್ತಾ ಇತ್ತಪ್ಪ, ಡೈಎಲೆಕ್ಟ್ರಿಕ್ ಇನ್ಸರ್ಟ್ ಮಾಡೋಕ್ಕಿಂತ ಮೊದಲು ಕೆಪಾಸಿಟನ್ಸ್ ನಿಮ್ಗೆ ಗೊತ್ತಲ್ವಾ, ಈಗ ಸದ್ಯನೇ ಕಲ್ತಿದ್ದಾರಲ್ವಾ, ಸ್ಟಾರ್ಟಿಂಗ್ ಇನ್ ಫಾರ್ಮುಲಾ ಕೆಪಾಸಿಟನ್ಸ್ ಫಾರ್ಮುಲಾ ಯಾವ ರೀತಿ ಇರ್ತಿತ್ತು, ಎಪ್ಸಿಲನ್ ನಾಟ್ ಎ ಡಿವೈಡೆಡ್ ಬೈ ಡಿ ಅಂತ ಇರ್ತಾ ಇತ್ತು. ಹೌದಾ? ಡೈಎಲೆಕ್ಟ್ರಿಕ್ ಅಂತಂದು ಇನ್ಸರ್ಟ್ ಮಾಡಿದಾಗ ಏನಾಗುತ್ತೆ, ಆ ಕೆಪಾಸಿಟನ್ಸ್ ಅನ್ನೋದು ಕೆ ಟೈಮ್ಸ್ ಜಾಸ್ತಿ ಆಗುತ್ತೆ ಅನ್ನೋದು ನಾವು ಕಲ್ತಿದೀವಿ. ಹೌದಾ? ಸೊ ಮೊದಲು ಕೆಪಾಸಿಟನ್ಸ್ ಸಿ ಇತ್ತು,
ಇವಾಗ ಕೆಪಾಸಿಟನ್ಸ್ ಏನಾಗ್ಬೇಕಾಯ್ತಪ್ಪ, ಕೆ ಟೈಮ್ಸ್ ಜಾಸ್ತಿ ಆಗ್ಬೇಕಾಯ್ತು ಮೊದ್ಲಿರೋದಕ್ಕಿಂತ. ಹೌದಾ? ಸೊ ಕೆ ಸಿ ಅಂದ್ರೆ ಕಲಿಯುಗ ಕ್ಲಾಸಸ್ ಅಲ್ಲ, ಮೊದ್ಲು ಏನ್ ಕೆಪಾಸಿಟನ್ಸ್ ಇತ್ತೋ ಅದಕ್ಕಿಂತ ಕೆ ಟೈಮ್ಸ್ ಜಾಸ್ತಿ ಆಗಿದೆ ಅಂತ ಅರ್ಥ. ಸರಿನಾ? ಅದಾಯ್ತು. ಇವಾಗ ಅವ್ರು ಕೇಳ್ತಾ ಇರೋದೇನು, ವೋಲ್ಟೇಜಿನ ಹಣೆ ಬರಹ ಏನು ಅಂತ ಕೇಳ್ತಾ ಇದ್ದಾರೆ. ಸರಿನಾ? ನಮಗ್ ಗೊತ್ತಪ್ಪ, ಕೆಪಾಸಿಟನ್ಸು ಮತ್ತೆ ವೋಲ್ಟೇಜ್ ಅನ್ನ ರಿಲೇಟ್ ಮಾಡುವಂತ ಫಾರ್ಮುಲಾ ಯಾವುದು, ಕ್ಯೂ ಬೈ ವಿ. ಹೌದಾ? ಸೊ ಕೆಪಾಸಿಟನ್ಸ್ ನ ಬೇಸಿಕ್ ಫಾರ್ಮುಲಾ ಇದು. ಕೆಪಾಸಿಟನ್ಸ್ ಅಂತಂದ್ರೆ ಏನು, ಅದು ಸ್ಟಾರ್ಟಿಂಗ್ ಅಲ್ಲೇ ಹೇಳಿರೋದು. ಕೆಪಾಸಿಟರ್ ಬಗ್ಗೆ ಹೇಳ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲೇ ಈ ಫಾರ್ಮುಲಾ ಹೇಳಿದ್ದೀನಿ. ಕೆಪಾಸಿಟನ್ಸ್ ಅಂತಂದ್ರೆ ಏನು, ಕೆಪಾಸಿಟನ್ಸ್ ಅಂತಂದ್ರೆ ಒಂದು ನಿರ್ದಿಷ್ಟ ವೋಲ್ಟೇಜ್ ನಲ್ಲಿ ಆ ಕೆಪಾಸಿಟರ್ ಎಷ್ಟು ಚಾರ್ಜ್ ಅನ್ನ ಸ್ಟೋರ್ ಮಾಡಿಕೊಳ್ಳಬಲ್ಲದೋ ಅದನ್ನ ನಾವು ಕೆಪಾಸಿಟನ್ಸ್ ಅಂತ ಕರಿತೀವಿ ಅಂತ. ಹೌದಾ? ಸೊ ಕೆಪಾಸಿಟನ್ಸ್ ನ ಬೇಸಿಕ್ ಫಾರ್ಮುಲಾ ಇದು. ಬೂಮ್, ಏನೋ ಚೇಂಜಸ್ ಮಾಡಿದೆ, ಏನ್ ಚೇಂಜಸ್ ಮಾಡಿದೆ ಅನ್ನೋದು ಗೊತ್ತಾಯ್ತಾ? ಏನಿಲ್ಲ, ಇಲ್ಲಿ ಸಿ ಇತ್ತು, ಇಲ್ಲಿ ವಿ ಇತ್ತು, ಅವೆರಡನ್ನ ಇಲ್ಲಿ ಮಾಡಿದೆ. ಈ ಕಡೆ ಮಲ್ಟಿಪ್ಲೈ ಇರೋ ಸಿ ಈ ಕಡೆ ಹೋಗ್ಕೊಳ್ಳೆ ಡಿವೈಡೆಡ್ ಬೈ ಸಿ ಆಗುತ್ತೆ. ಈ ಕಡೆ ವಿ ಇತ್ತಲ್ವಾ ಕೆಳಗಡೆ, ಡಿವೈಡೆಡ್ ಬೈ ವಿ ಇರೋದು ಈ ಕಡೆ ಹೋಗ್ಕೊಳ್ಳೆ ಮಲ್ಟಿಪ್ಲೈಡ್ ಬೈ ಇದಾಗುತ್ತೆ. ನಮಗೆ ಗೊತ್ತಿರೋ ವಿಚಾರನೆ. ಈಗ ಏನಾಗುತ್ತೆ, ಇದು ಮೊದಲನೇ ಕೇಸಿಗೆ ಸೆಟ್ ಆಗ್ತಾ ಇತ್ತು ಈ ಫಾರ್ಮುಲಾ. ಬಟ್ ಇವಾಗ ಏನಾಗಿದೆ, ಕೆಪಾಸಿಟನ್ಸ್ ಅನ್ನೋದು ಕೆ ಟೈಮ್ಸ್ ಇನ್ಕ್ರೀಸ್ ಆಗಿ ಕೆ ಸಿ ಆಗ್ಬಿಟ್ಟಿದೆ. ಹೌದಾ? ಸೊ ಕೆಪಾಸಿಟನ್ಸ್ ಜಾಗದಲ್ಲಿ ನಾವು ಕೆ ಇಂಟು ಸಿ ಅಂತ ಬರ್ದ್ಬಿಡೋಣ. ಇವಾಗ ನಮ್ ವೋಲ್ಟೇಜ್ ನಲ್ಲಿ ಏನ್ ಚೇಂಜಸ್ ಆದಂಗಾಯ್ತಪ್ಪ, ಮೊದಲು ವೋಲ್ಟೇಜ್ ಹೆಂಗಿರ್ತಾ ಇತ್ತು, ಹಳೆ ವೋಲ್ಟೇಜ್ ಹೆಂಗಿರ್ತಾ ಇತ್ತು, ಹಳೆ ವೋಲ್ಟೇಜ್ ವಿ ಇಲ್ಲಿ ಬರ್ದ್ರೆ ಕಾಣಿಸುತ್ತೆ ಅನ್ಸುತ್ತೆ. ಹಳೆ ವೋಲ್ಟೇಜ್ ಹೇಗಿರ್ತಾ ಇತ್ತು, ಕ್ಯೂ ಬೈ ಸಿ ಅಂತ ಇರ್ತಾ ಇತ್ತು. ಹೌದಾ? ಇವಾಗಿನ ವೋಲ್ಟೇಜ್ ಏನಾಗಿದೆ, ಇವಾಗಿನ ವೋಲ್ಟೇಜ್ ಕ್ಯೂ ಡಿವೈಡೆಡ್ ಬೈ ಕೆ ಸಿ ಅಂತ ಆಗಿದೆ. ಯಾವಾಗ ಡೈಎಲೆಕ್ಟ್ರಿಕ್ ಸ್ಲೇಬ್ ಹಾಕಿದ್ಮೇಲೆ. ಸೊ ಅಂದ್ರೆ ಏನ್ ಚೇಂಜ್ ಆದಂಗಾಯ್ತು, ಏನಲ್ಲಪ್ಪ, ಕೆಳಗಡೆಗೆ ಒಂದು ಕೆ ಎಕ್ಸ್ಟ್ರಾ ಬಂತು, ಅಂದ್ರೆ ಡಿವೈಡೆಡ್ ಬೈ ಕೆ ಅನ್ನೋದು ಎಕ್ಸ್ಟ್ರಾ ಬಂತು. ಹೌದಾ? ವೋಲ್ಟೇಜ್ ಏನಾಗಿದೆ, ಕೆ ನಿಂದ ಡಿವೈಡ್ ಆಗಿದೆ ಅನ್ನೋದನ್ನ ನಾವು ಹೇಳ್ಬೋದು. ಹೌದಾ? ಸೊ ವೋಲ್ಟೇಜ್ ಏನಾಗಿದೆ ಇವಾಗ, ಕೆ ನಿಂದ ಡಿವೈಡ್ ಆಗಿದೆ. ಸೊ ಕೆ ನಿಂದ ಡಿವೈಡ್ ಆಗಿರುವಂತ ಆಪ್ಷನ್ ಯಾವ್ದಿದೆ ಇಲ್ಲಿ, ಈ ಆಪ್ಷನ್ ಇದೆಯಾ, ಇಲ್ಲ. ಇಲ್ಲಿದ್ಯಾ, ಇಲ್ಲ. ಇಲ್ಲಿದೆ. ಸರಿನಾ? ಮೊದಲಿರೋ ವೋಲ್ಟೇಜ್ಗಿಂತ ಕೆ ವೋಲ್ಟೇಜ್ ಏನಾಗಿದೆ, ಡಿವೈಡ್ ಆಗಿದೆ. ಮೊದಲಿಗಿಂತ ಕೆ ಕಮ್ಮಿ ಆಗಿದೆ. ಇದು ಮೊದಲಿತ್ತು, ಇದು ಈಗಿಂದು. ಡಿಫ್ರೆನ್ಸ್ ಏನಿದೆ, ಇದಕ್ಕೇನೆ ನಾವು ಕೆ ನಿಂದ ಡಿವೈಡ್ ಮಾಡಿದ್ರೆ ನಮ್ಗೆ ಇದು ಸಿಗತ್ತೆ ಅಲ್ವಾ? ಸೊ ಹೀಗಾಗಿ ಅದು ಕರೆಕ್ಟ್ ಆಗಿರುವಂತ ಆನ್ಸರ್. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಇರೋದು ವೇಟ್. ಇನ್ ಅ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, ಇಫ್ ದ ಇನ್ವರ್ಟಿಂಗ್ ಮೀಡಿಯಂ ಆಫ್ ಪರ್ಮಿಟಿವಿಟಿ epsilon between the plates is replaced by another medium of permittivity epsilon divided by 2. ಸರಿ, then the capacitance is ಅಂತ ಕೇಳಿದ್ದಾರೆ. ಸೊ ಮೊದಲೇನಿತ್ತಂತೆ, ಮೊದಲು ಈಗೇನ್ ಮಾಡಿದ್ದಾರೆ, ಈಗಿನ ಕೇಸ್ ಡಿಫ್ರೆಂಟ್ ಅಪ್ಪ. ಸೆಕೆಂಡ್ ಕ್ವಶನ್ ಇನ್ ಕೇಸ್ ಡಿಫ್ರೆಂಟ್. ಕೆಪಾಸಿಟರ್ ಇದೆ, ಓಕೆನಾ? ಕೆಪಾಸಿಟರ್ ನಡುವೆ ಬೇರೆ ಯಾವ್ದು ಡೈಎಲೆಕ್ಟ್ರಿಕ್ ಇಟ್ಟಿದ್ದಾರೆ. ಆ ಡೈಎಲೆಕ್ಟ್ರಿಕ್ ನ ಪರ್ಮಿಟಿವಿಟಿ ಎಷ್ಟಿದೆ, ಸದ್ಯಕ್ಕೆ ನಾವು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಬಗ್ಗೆ ಮಾತಾಡಿದ್ವಿ ಹಿಂದಿನ ಕ್ವಶನ್ ಅಲ್ಲಿ. ಬಟ್ ಇಲ್ಲಿ ಇದ್ರದ್ದು ಎಷ್ಟು ಪರ್ಮಿಟ್ ಮಾಡತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಅನ್ನೋದನ್ನ ಪರ್ಮಿಟಿವಿಟಿ ಅಂತ ಹೇಳ್ತೀವಿ. ಹೌದಾ? ಸೊ ಅದರ ಪರ್ಮಿಟಿವಿಟಿ ಎಷ್ಟಿತ್ತು, ಇ ಇತ್ತು. ಆಮೇಲೆ ಏನ್ ಮಾಡಿದ್ರು, ಈ ವಸ್ತು ಬೇಡ, ಇದನ್ನ ತೆಗೆದು ಬೇರೆ ವಸ್ತುವನ್ನ ಹಾಕಿದ್ರು. ಅದರ ಪರ್ಮಿಟಿವಿಟಿ ಎಷ್ಟಿದೆ, ಅದರ ಪರ್ಮಿಟಿವಿಟಿ ಎಪ್ಸಿಲಾನ್ ಡಿವೈಡೆಡ್ ಬೈ 2 ಇದೆ. ಮೊದಲು ಪರ್ಮಿಟಿವಿಟಿ ಎಷ್ಟಿತ್ತು, ಎಪ್ಸಿಲಾನ್ ಇತ್ತು. ಇವಾಗ ಪರ್ಮಿಟಿವಿಟಿ ಎಷ್ಟಿದೆ, ಎಪ್ಸಿಲಾನ್ ಡಿವೈಡೆಡ್ ಬೈ 2 ಅಂತ ಇದೆ. ಅವ್ರು ಕೇಳ್ತಾ ಇರೋದೇನಪ್ಪಾ ಅಂದ್ರೆ ಕೆಪಾಸಿಟನ್ಸ್ ನ ಹಣೆ ಬರ ಏನಾಗುತ್ತೆ ಅಂತ. ಸೊ ಮೊದಲು ಕೆಪಾಸಿಟನ್ಸ್ ಸಿ ಅಂತ ಅನ್ಕೊಳ್ಳೋಣ, ಇವಾಗ ಕೆಪಾಸಿಟನ್ಸ್ ನ ಹಣೆ ಬರ ಏನಾಗುತ್ತೆ ಅಂತ ನೋಡೋಣ. ಸರಿನಾ? ಸೊ ಕೆಪಾಸಿಟನ್ಸ್ ಫಾರ್ಮುಲಾ ಏನಪ್ಪ, ವೆರಿ ಸಿಂಪಲ್. ಇಟ್ ಈಸ್ ಹೆಂಗಿರುತ್ತೆ, ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ ಡಿ. ಈ ರೀತಿಯಾಗಿ ನಾವು ಬರೀಬಹುದು. ಎಪ್ಸಿಲಾನ್ ನಾಟ್ ಅಂತ ಯಾವಾಗ ಬರಿತೀವಿ, ಯಾವಾಗ ಎರಡು ಪ್ಲೇಟ್ಗಳ ನಡುವೆ ಯಾವುದೂ ವಸ್ತು ಇರಲ್ವಾ, ಅವಾಗ ಎಪ್ಸಿಲಾನ್ ನಾಟ್ ಅಂತ ಬರೀತೀವಿ. ಬಟ್ ಇವಾಗ ಯಾವುದೋ ಒಂದು ವಸ್ತು ಇಟ್ಟಿದ್ದಾರೆ. ಹೌದಾ? ಅದರ ಡೈಎಲೆಕ್ಟ್ರಿಕ್ ಎಷ್ಟಿದೆ, ಅದರ ಪರ್ಮಿಟಿವಿಟಿ ಎಷ್ಟಿದೆ, ಎಪ್ಸಿಲಾನ್ ಇದೆ. ಸೊ ಈಗ ಎಪ್ಸಿಲಾನ್ ಅಂತ ಬರ್ಕೋತೀನಿ. ಇವಾಗ ಏನಾಗ್ಬೇಕಾಯ್ತು, ಇದು ಚೇಂಜ್ ಆಗುತ್ತೆ. ಎಪ್ಸಿಲಾನ್ ಜಾಗದಲ್ಲಿ ನಾವೇನ್ ಬರ್ಕೋಬೇಕು, ಎಪ್ಸಿಲಾನ್ ಡಿವೈಡೆಡ್ ಬೈ 2 ಅಂತ ಬರ್ಕೋಬೇಕು. ಕರೆಕ್ಟಾ? ಸೊ ಎಪ್ಸಿಲಾನ್ ಜಾಗದಲ್ಲಿ ಎಪ್ಸಿಲಾನ್ ಡಿವೈಡೆಡ್ ಬೈ 2 ಅಂತ ಬರ್ಕೋತೀನಿ. ಇಲ್ಲಿ ಎ, ಡಿ ಜಾಗದಲ್ಲಿ ಡಿ ಅಂತ ಬರ್ಕೋತೀನಿ. ಇದು ನ್ಯೂಮರೇಟರ್ ನ ಡಿನಾಮಿನೇಟರ್ ಅಲ್ಲಿ ಇದೆ. ಹೌದಾ? ಸೊ ಇದನ್ನ ನಾನು ಡೈರೆಕ್ಟ್ ಆಗಿ ಡಿನಾಮಿನೇಟರ್ಗೆ ಕಳಿಸ್ಬಿಡ್ಬೋದು. ಸೊ 2 ಅನ್ನ ಈ ಕಡೆ ಬರ್ಕೊಂಡ್ಬಿಡ್ತೀನಿ. ಓಕೆನಾ? ಸೊ ಮೊದಲು ಕೆಪಾಸಿಟನ್ಸ್ ಸಿ ಇತ್ತು, ಇವಾಗ ಈ ರೀತಿ ಆಗಿದೆ. ಸೊ ಮೊದಲು ಹಿಂಗಿತ್ತು ಕೆಪಾಸಿಟನ್ಸ್, ಇವಾಗ ಹಿಂಗಾಗಿದೆ. ಮೊದಲು ಹಿಂಗಿತ್ತು ಕೆಪಾಸಿಟನ್ಸ್, ಇದಕ್ಕೆ ಡಿವೈಡೆಡ್ ಬೈ 2 ಮಾಡಿದಾಗ ನಮ್ಗೆ ಹೊಸ ಕೆಪಾಸಿಟನ್ಸ್ ಸಿಕ್ಕಿದೆ. ಕರೆಕ್ಟಾ? ನಾನು ಇವಾಗ ಹೇಳಿರೋದು ಅರ್ಥ ಆಯ್ತಾ? ಇದಕ್ಕೇನೆ ಡಿವೈಡೆಡ್ ಬೈ 2 ಮಾಡಿದಾಗ ನನಗೆ ಈಗಿರೋ ಕೆಪಾಸಿಟನ್ಸ್ ಸಿಕ್ಕಿದೆ. ಕರೆಕ್ಟಾ? ಅಂದ್ರೆ ಮೊದಲಿರೋ ಕೆಪಾಸಿಟನ್ಸ್ ಸಿ ಆಗಿದ್ರೆ ಇವಾಗಿರೋ ಕೆಪಾಸಿಟನ್ಸ್ ಅನ್ನ ನಾನು ಸಿ ಬೈ 2 ಅಂತ ಕರೆಯಬಹುದು.
ಕರೆಕ್ಟಾ? ಸೊ ಈ C/2 ಅನ್ನೋದು ಇಲ್ಲಿ ಸರಿಯಾಗಿರುವಂತ ಆನ್ಸರ್. C/2 ಅಂತಂದ್ರೆ ಏನು? ಮೊದಲಿರೋ ಕೆಪಾಸಿಟನ್ಸ್ ಗಿಂತ ಈಗಿನ ಕೆಪಾಸಿಟನ್ಸ್ ಅರ್ಧ ಇದೆ ಅಂತ. ಇದಕ್ಕೆ ಹಾಫ್ ಇಂದ ಮಲ್ಟಿಪ್ಲೈ ಮಾಡಿದ್ದಾರೆ ಅಂತ. ಹೌದಾ? ಇದನ್ನ ಹಾಫ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇದು ಬರುತ್ತೆ. ಕರೆಕ್ಟಾ? ಸೊ ಆ ಕೆಪಾಸಿಟನ್ಸ್ ಅನ್ನ ಅರ್ಧ ಮಾಡಲಾಗಿದೆ ಅನ್ನೋದು ಇಲ್ಲಿ ಸರಿಯಾಗಿರೋ ಆನ್ಸರ್. ಆಪ್ಷನ್ ಎ ಇಲ್ಲಿ ಸರಿಯಾಗಿರುವಂತ ಆನ್ಸರ್. ಕರೆಕ್ಟಾ? ನೆಕ್ಸ್ಟ್ ಹೋಗೋಣ 3ನೇ ಪ್ರಶ್ನೆ. ನೀವು ಒಂದ್ ಕೆಲಸ ಮಾಡಿ, ನಾನು ಪ್ರಶ್ನೆ ಓದಿದಾಗ ನನ್ನ ಸೊಲ್ಯೂಷನ್ಗೋಸ್ಕರ ನೀವು ಕಾಯೋದಲ್ಲ. ಪ್ರಶ್ನೆ ಓದಾದ್ಮೇಲೆ ನೀವು ಆ ಪ್ರಶ್ನೆನ ವಿಡಿಯೋ ಪಾಸ್ ಮಾಡ್ಕೊಂಡು ಪ್ರಶ್ನೆನ ಅರ್ಥ ಮಾಡ್ಕೋಬೇಕು. ನಿಮ್ಮ ತಲೆಯಲ್ಲಿ ಆನ್ಸರ್ ಏನಾಗುತ್ತೆ ಅನ್ನೋದನ್ನ ನೀವು ವಿಚಾರ ಮಾಡ್ಬೇಕು. ಬರೀ ತಲೆಯಲ್ಲಿ ಮಾಡಕ್ ಆಗ್ತಿಲ್ವಾ? ಒಂದು ಪಟ್ಟಿ ಪೆನ್ ಇಟ್ಕೊಂಡು ಟ್ರೈ ಮಾಡಿ ನೀವು. ಅದಾದ್ಮೇಲೆ ಸೊಲ್ಯೂಷನ್ ಅನ್ನ ನೋಡಿ. ಸರಿನಾ? ನೀವು ಡೈರೆಕ್ಟ್ ಆಗಿ ನೋಡಿದ್ರೆ ನಿಮ್ಗೆ ಏನು ಲಾಭನೇ ಇಲ್ಲ. ಅದ್ರಿಂದ ನಿಮ್ ತಲೆ ಮೇಲಿಂದ ಹೋಗುತ್ತೆ. ಇವ್ನು ಏನು ಮಾಡ್ತಿದ್ದಾನೆ ಅನ್ನೋದು ನಿಮ್ಗೆ ಗೊತ್ತಾಗಲ್ಲ. ಸೊ ನಿಮ್ಗೆ ಏನ್ ಮಾಡ್ತಿದ್ದಾನೆ ಅನ್ನೋದು ಗೊತ್ತಾಗ್ಬೇಕು ಅಂತಂದ್ರೆ ನೀವು ಸ್ವಂತ ಎಫರ್ಟ್ ಅನ್ನ ಹಾಕ್ಬೇಕಲ್ಲಿ. ಸರಿನಾ? ಆವಾಗ ನೀವು ನಿಮ್ ಮೆದುಳು ಆಕ್ಟಿವೇಟ್ ಆಗತ್ತೆ. ಆವಾಗ ನೀವು ಥಿಂಕ್ ಮಾಡಕ್ ಶುರು ಮಾಡ್ತೀರಾ. ಸೊ 3ನೇ ಕ್ವಶನ್ ನೋಡೋಣ. ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಹ್ಯಾಸ್ ಅ ಕೆಪಾಸಿಟಿ ಸಿ. ಅಂದ್ರೆ ಅದ್ರ ಕೆಪಾಸಿಟನ್ಸ್ ಎಷ್ಟಿದೆ? ಸಿ ಇದೆ. ದ ಸಪರೇಷನ್ ಬಿಟ್ವೀನ್ ದ ಪ್ಲೇಟ್ಸ್ ಇಸ್ ಡಬಲ್ಡ್. ಮೊದಲು ಸಿ ಇತ್ತು, ಇವಾಗ ಅದ ಸಪರೇಷನ್, ಆ ಪ್ಲೇಟ್ಗಳ ನಡುವೆ ಸಪರೇಷನ್ ಏನಿರುತ್ತಲ್ವಾ ಅದನ್ನ ಡಬಲ್ ಮಾಡಿದ್ದಾರೆ, 2 ಪಟ್ಟು ಜಾಸ್ತಿ ಮಾಡಿದ್ದಾರೆ. ಸರಿನಾ? ಡಬಲ್ ಮಾಡಿದ್ದಾರೆ. ಅದಾದ್ಮೇಲೆ ಡೈಎಲೆಕ್ಟ್ರಿಕ್ ಮೀಡಿಯಂ ಇಸ್ ಇನ್ಸರ್ಟೆಡ್ ಬಿಟ್ವೀನ್ ದ ಪ್ಲೇಟ್ಸ್. ಅದ್ರ ಡಬಲ್ ಮಾಡ್ಕೊಂಡು ಬೇರೆ ಡೈಎಲೆಕ್ಟ್ರಿಕ್ ಅನ್ನ ಹಾಕಿದ್ದಾರೆ. ಸರಿನಾ? ಇಫ್ ದ ಕೆಪಾಸಿಟಿ ಇಸ್ 3C, ಅಂದ್ರೆ ಸಿ ಅಂದ್ರೆ ಕೂಲಮ್ ಅಂತ ಅರ್ಥ ಅಲ್ಲ ಕಂಡ್ರು. ಮೊದಲು ಕೆಪಾಸಿಟನ್ಸ್ ಎಷ್ಟಿತ್ತು? ಮೊದಲು ಕೆಪಾಸಿಟನ್ಸ್ ಸಿ ಇತ್ತು, ಇವಾಗ ಆ ಕೆಪಾಸಿಟನ್ಸ್ ಎಷ್ಟಾಗಿದೆ? 3C ಆಗಿದೆ. ಅಂದ್ರೆ ಕೆಪಾಸಿಟನ್ಸ್ ಏನಾಗಿದೆ? 3 ಪಟ್ಟು ಜಾಸ್ತಿ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸರಿನಾ? ದೆನ್ ದ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆಫ್ ದ ಮೀಡಿಯಂ ವಿಲ್ ಬಿ. ಅಂದ್ರೆ ಆ ಮೀಡಿಯಂ ಯಾವ್ದು ಇನ್ಸರ್ಟ್ ಮಾಡಿದೀವಲ್ವಾ ಅದ್ರ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಏನಾಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಇದನ್ನ ನಾವು ನಮ್ಮ ರೀತಿಲಿ ಅರ್ಥ ಮಾಡ್ಕೊಳ್ಳೋಣ. ಸರಿನಾ? ಸೇಮ್ ಇದೇ ಮೆಥಡ್. ಮೊದ್ಲು ಹೆಂಗಿತ್ತು ಈಗ ಹೆಂಗಾಗಿದೆ, ಮೊದ್ಲು ಹೆಂಗಿತ್ತು ಈಗ ಹೆಂಗಾಗಿದೆ ಅನ್ನೋದನ್ನ ಕಂಪೇರ್ ಮಾಡಿದ್ರೆ ನಮ್ಗೆ ಇಲ್ಲಿ ಆನ್ಸರ್ ಸಿಕ್ಬಿಡತ್ತೆ. ವೆರಿ ಸಿಂಪಲ್. ಬಟ್ ನಾವಿಲ್ಲಿ ವಿಚಾರ ಮಾಡ್ಬೇಕು. ಸರಿನಾ? ಈ ಬ್ರೇನ್ ಇದೆಯಲ್ವಾ ಅದನ್ನ ಯೂಸ್ ಮಾಡ್ಕೋಬೇಕು. ಸೊ ಅವರೇ ಹೇಳ್ತಾ ಇದ್ದಾರೆ, ಫಸ್ಟ್ ಒಂದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಇತ್ತಂತೆ, ಅದರ ಕೆಪಾಸಿಟನ್ಸ್ ಎಷ್ಟಿತ್ತಂತೆ? ಸಿ ಇತ್ತಂತೆ. ಸರಿನಾ? ಸೊ ಒಂದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಇದೆ. ಸರಿನಾ? ಇದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಸೊ ಈ ಪ್ಲೇಟ್ ನ ನಡುವಿನ ಡಿಸ್ಟೆನ್ಸ್ ಅನ್ನ ನಾವು ಡಿ ಅಂತ ಅನ್ಕೊಳ್ಳೋಣ. ಮೊದಲಿರೋ ಡಿಸ್ಟೆನ್ಸ್ ಎಷ್ಟಿತ್ತು? ಕೆಪಾಸಿಟನ್ಸ್ ಸಿ ಇತ್ತು, ಅದರ ಡಿಸ್ಟೆನ್ಸ್ ಡಿ ಇತ್ತು. ಸರಿನಾ? ಅದನ್ನ ಅವರೇ ಹೇಳಿದ್ದಾರೆ. ಸಪರೇಷನ್ ಬಿಟ್ವೀನ್ ದ ಪ್ಲೇಟ್. ಇವಾಗ ಏನ್ ಮಾಡಿದ್ದಾರೆ? ಸಪರೇಷನ್ ಅನ್ನ, ಈ ಡಿಸ್ಟೆನ್ಸ್ ಏನಿತ್ತಲ್ವಾ ಈ ಡಿಸ್ಟೆನ್ಸ್ ಅನ್ನ ಡಬಲ್ ಮಾಡಿದ್ದಾರೆ. ಅಂದ್ರೆ ಡಿ ಇರೋದೇನಾಗುತ್ತೆ? 2D ಆಗಿ ಬಿಡುತ್ತೆ. ಸರಿನಾ? ಸಿ ಇರೋದೇನಾಗುತ್ತೆ? ಅದನ್ನ ಸಪರೇಟ್ ಮಾಡಿದ್ದಾರೆ, ಮತ್ತೆ ಬೇರೆ ಯಾವ್ದೋ ಒಂದ್ ತಗೊಬಂದು ಹಾಕಿದ್ದಾರೆ. ಬೇರೆ ಯಾವ್ದೋ ಡೈಎಲೆಕ್ಟ್ರಿಕ್ ಅಂತ ತಗೊಬಂದು ಅವುಗಳ ಮಧ್ಯೆ ಇಟ್ಟಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ಇರ್ಲಿಲ್ಲ, ಇದನ್ನ ಮಾಡಿದಾಗ ಸಪರೇಟ್ ಮಾಡಿದಾಗ ತಗೊಬಂದು ಇಟ್ಟಿದ್ದಾರೆ. ಸರಿನಾ? ಆವಾಗ ಅದರ ಕೆಪಾಸಿಟನ್ಸ್ ಏನಾಗುತ್ತೆ ಅಂತ ಹೇಳಿದ್ದಾರೆ? 3C ಆಗುತ್ತೆ ಅಂತ ಹೇಳಿದ್ದಾರೆ. ಓಕೆನಾ? ಈ ರೀತಿಯಾಗಿ ಆಗುತ್ತೆ. ಇವಾಗ ನಾವ್ ಏನ್ ಕಂಡುಹಿಡ್ಕೋಬೇಕು? ಇವಾಗ ನಾವು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅನ್ನ ಕಂಡುಹಿಡಿಬೇಕು. ಸ್ವಲ್ಪ ಟ್ರಿಕಿ ಅನ್ಸುತ್ತೆ ನೋಡಕ್ ಹೋದ್ರೆ, ಬಟ್ ಆ ರೀತಿಯಾಗಿ ಏನು ಇಲ್ಲ. ಗೊತ್ತಾಯ್ತಾ? ಸೊ ಫಸ್ಟ್ ಕೇಸ್ ನಲ್ಲಿ ಇದೇ ರೀತಿಲಿ ಇತ್ತು. ಹೌದಾ? ಅವುಗಳ ಡಿಸ್ಟೆನ್ಸ್ ಡಿ ಎಲ್ಲ ಇತ್ತು. ಸೊ ಈಗ ನೋಡಕ್ ಹೋದ್ರೆ ನಮ್ಮ ಫಾರ್ಮುಲಾ ಏನ್ ಬರ್ಬೇಕು? ಕೆಪಾಸಿಟನ್ಸ್ ಕಂಡುಹಿಡಿಯೋದು ಸಿ ಇಸ್ ಈಕ್ವಲ್ ಟು ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ ಡಿ ಅನ್ನೋದು ಬರ್ಬೇಕು. ಕರೆಕ್ಟಾ? ಸೊ ಈ ರೀತಿ ಫಾರ್ಮುಲಾ ಬರಬೇಕು. ಇವಾಗ ಈ ಫಾರ್ಮುಲಾ ಹೆಂಗ್ ಚೇಂಜ್ ಆಗುತ್ತೆ ಅನ್ನೋದನ್ನ ನೋಡೋಣ. ಎಪ್ಸಿಲಾನ್ ನಾಟ್ ಅಂತ ನಾವು ಯೂಸ್ ಮಾಡ್ಕೋಬಹುದಾ? ಇವಾಗ ಯೂಸ್ ಮಾಡ್ಕೊಳಂಗಿಲ್ಲ. ಸೊ ಎಪ್ಸಿಲಾನ್ ನಾಟ್ ಜಾಗದಲ್ಲಿ ಆ ಸೆಕೆಂಡ್ ಏನ್ ತಂದು ಹಾಕಿದೀನಲ್ವಾ ಅದರ ಪರ್ಮಿಟಿವಿಟಿಯನ್ನ ತಗೋಬೇಕು. ಸಪೋಸ್ ನನಗೆ ಅದರ ಪರ್ಮಿಟಿವಿಟಿ ಗೊತ್ತಿಲ್ಲ, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಗೊತ್ತಿದೆ ಅಂತಂದ್ರೆ ನಾನು ಏನ್ ಮಾಡ್ಕೋತೀನಿ? ಇದೇ ಫಾರ್ಮುಲಾಕ್ಕೆ ಆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಇಂದ ಮಲ್ಟಿಪ್ಲೈ ಮಾಡ್ಕೋತೀನಿ. ಹೌದಾ? ಇದನ್ನೇ ತಾನೇ ನಾವು ಕಲ್ತಿರೋದು ಸ್ಟಾರ್ಟಿಂಗ್ ಅಲ್ಲಿ. ಸೊ ಏನ್ ಮಾಡೋಣ? ಇದನ್ನ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅನ್ನ ತಂದು ಇಂಟ್ರೊಡ್ಯೂಸ್ ಮಾಡಿದಾಗ ಫಾರ್ಮುಲಾ ಏನಾಗುತ್ತೆ? ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಇಂದ ನಾವು ಅದನ್ನ ಮಲ್ಟಿಪ್ಲೈ ಮಾಡ್ಕೋತೀವಿ. ಕರೆಕ್ಟಾ? ಏರಿಯಾ, ಈ ಪ್ಲೇಟ್ಗಳ ಏರಿಯಾ ಏನಾದ್ರೂ ಚೇಂಜ್ ಆಯ್ತಾ? ಇಲ್ಲ. ಅವುಗಳ ನಡುವೆ ಇರೋ ಡಿಸ್ಟೆನ್ಸ್ ಡಬಲ್ ಆಗಿದೆ, ಬಟ್ ಈ ಪ್ಲೇಟ್ಗಳ ಏರಿಯಾ ಚೇಂಜ್ ಆಯ್ತಾ? ಇಲ್ಲ. ಸೊ ಆ ಪ್ಲೇಟ್ಗಳ ಏರಿಯಾವನ್ನ ನಾವು ಎ ಅಂತಾನೆ ಬರ್ಕೊಳ್ಳೋಣ. ಸರಿನಾ? ಡಿವೈಡೆಡ್ ಬೈ ಡಿ ಇದೆ. ಡಿಸ್ಟೆನ್ಸ್ ಏನಾಗಿದೆ ಇವಾಗ? 2D ಅನ್ನೋದಾಗಿದೆ. ಕರೆಕ್ಟಾ? ಡಿಸ್ಟೆನ್ಸ್ ಈ ರೀತಿಯಾಗಿದೆ. ಇವಾಗ ನಾವ್ ಏನ್ ಕಂಡಿಡ್ಕೋಬೇಕು? ಇವಾಗ ನಾವು ಈ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅನ್ನ ಕಂಡಿಡ್ಕೋಬೇಕು. ಸಿ ಜಾಗದಲ್ಲಿ ನಾವೇನ್ ಬರಿಬೇಕು? ಇವಾಗ ಸಿ ಜಾಗದಲ್ಲಿ ನಾವು 3C ಅಂತ ಬರ್ಕೋಬೇಕು. ಓಕೆನಾ? 3C ಈ ರೀತಿ ಫಾರ್ಮುಲಾ ಬಂದಿದೆ. ನಾನೇನ್ ಮಾಡ್ಕೋತೀನಿ? ಇಲ್ಲಿ ಸಿ ಇದೆ, ಇಲ್ಲಿ ನನಗೆ 3C ಕಾಣ್ತಾ ಇದೆ. ನಾನೊಂದು ಐಡಿಯಾ ಮಾಡ್ಕೋತೀನಿ. ಏನ್ ಮಾಡ್ಕೋತೀನಪ್ಪ ಅಂದ್ರೆ ಈ 3 ಅನ್ನ ಈ ಕಡೆ ಓಡಿಸ್ಬಿಡ್ತೀನಿ. ಈ 3 ಈ ಕಡೆ ಮಲ್ಟಿಪ್ಲೈಡ್ ಬೈ 3 ಇರೋದು ಈ ಕಡೆ ಹೋದಾಗ ಏನಾಗುತ್ತೆ? ಇಲ್ಲಿ ಡಿವೈಡೆಡ್ ಬೈ 3 ಆಗ್ಬಿಡತ್ತೆ. 3 into 2 ಮಾಡಿದ್ರೆ ಅದು 6 ಆಗ್ಬಿಡತ್ತೆ. ಹೌದಾ?
ಸೊ ನಾ ಇದನ್ನ ಈ ರೀತಿಯಾಗಿ ಬರ್ಕೋತೀನಿ. ಕ್ಲಿಯರ್ ಮಕ್ಕಳ? ಸೊ ಈ ರೀತಿಯಾಗಿ ಬರ್ಕೊಂಡಿದೀನಿ ಅಂದ್ಮೇಲೆ ಮೇಲ್ಗಡೆಗೆ ನೋಡಿ ಸಿ ಇದ್ದು ಫಾರ್ಮುಲಾ ಈ ರೀತಿಯಾಗಿದೆ, ಕೆಳಗಡೆಗೆ ನೋಡಿ ಕೆಪಾಸಿಟನ್ಸಿಕ್ ಫಾರ್ಮುಲಾ ಈ ರೀತಿಯಾಗಿ ಬಂದಿದೆ. ನಾನೊಂದು ಐಡಿಯಾ ಮಾಡ್ಕೋತೀನಿ, ಇದು ಸಿನೇ ತಾನೆ, ಇದು ಕೆಪಾಸಿಟನ್ಸ್ ಇದು ಕೆಪಾಸಿಟನ್ಸ್, ಹೀಗಾಗಿ ಇವೆರಡು ಕೂಡ ಏನಾಗಿರ್ಬೇಕಾಯ್ತು, ಈಕ್ವಲ್ ಆಗಿರ್ಬೇಕಾಯ್ತು. ಹೌದಾ? ಇದು ಈಕ್ವಲ್ ಅಂದ್ಮೇಲೆ ಇದು ಕೂಡ ಈಕ್ವಲ್ ಆಗಿರ್ಬೇಕು ತಾನೆ. ಸೊ ಆಪ್ಸಿಲನ್ ನಾಟ್ ಎ ಡಿವೈಡೆಡ್ ಬೈ ಡಿ ಇಸ್ ಈಕ್ವಲ್ ಟು ಕೆ ಆಪ್ಸಿಲನ್ ನಾಟ್ ಎ ಡಿವೈಡೆಡ್ ಬೈ 6d ಅನ್ನೋದು ಕರೆಕ್ಟ್ ಆಗಿರೋ ಆನ್ಸರ್ ಆಗ್ಬೇಕಾಯ್ತು. ನಾನೊಂದು ಐಡಿಯಾ ಮಾಡ್ಕೋತೀನಿ, ನನಗೆ ಬೇಕಾಗಿರೋದು ಯಾವುದು? ಕ್ವಶನ್ ಅಲ್ಲಿ ಅವ್ರು ಏನ್ ಕೇಳಿದ್ದಾರೆ? ಕ್ವಶನ್ ಅಲ್ಲಿ ಅವರು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಬಗ್ಗೆ ಕೇಳಿದ್ದಾರೆ, ಕರೆಕ್ಟಾ? ಎಲ್ಲೋಯ್ತದು? ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಬಗ್ಗೆ ಕೇಳಿದ್ದಾರೆ ಕ್ವಶನ್ ಅಲ್ಲಿ. ಸೊ ನನಗೆ ಬೇಕಾಗಿರೋ ಆನ್ಸರ್ ಯಾವ್ದ್ರ ಬಗ್ಗೆ ಬೇಕು? ಇದ್ರ ಬಗ್ಗೆ ಬೇಕು. ಹೀಗಾಗಿ ಉಳಿದಿರೋ ಎಲ್ಲವನ್ನ ನಾನು ಈ ಕಡೆ ಹೋಗ್ಬಿಡ್ತೇನೆ, ಸರಿನಾ? ಸೊ 6d ಅನ್ನ ನಾನು ಈ ಕಡೆ ಹೋಗ್ತೀನಿ. ಇದು ಕೆಳಗಡೆ ಇರೋ 6d ಈ ಕಡೆ ಬಂದಾಗ ಎಲ್ಲ ಹೋಗುತ್ತೆ, ಮೇಲ್ಗಡೆ ಹೋಗುತ್ತೆ. ಹೌದಾ? ಸೊ 6d ಅನ್ನೋದು ಈ ಕಡೆಗೆ ಬಂತು, ಡಿ ಕ್ಯಾನ್ಸಲ್, ಕರೆಕ್ಟಾ? ಆಪ್ಸಿಲನ್ ನಾಟ್ ಎ ಇತ್ತಲ್ವಾ, ಇದನ್ನ ನಾನು ಈ ಕಡೆ ತಗೊಬರ್ತೇನೆ. ಮೇಲ್ಗಡೆಗೆ ಇರೋದು ಈ ಕಡೆ ಬಂದಾಗ ಎಲ್ಲ ಹೋಗುತ್ತೆ, ಕೆಳಗಡೆ ಹೋಗುತ್ತೆ. ಹೌದಾ? ಸೊ ಆಪ್ಸಿಲನ್ ನಾಟ್ ಎ ಅನ್ನ ನಾನು ಈ ಕಡೆ ತಗೊಂಡ್ಬರ್ತೇನೆ. ಆಪ್ಸಿಲನ್ ನಾಟ್ ಎ ಕ್ಯಾನ್ಸಲ್ ಆಯ್ತು, ಡಿ ಆಲ್ರೆಡಿ ಕ್ಯಾನ್ಸಲ್ ಆಗಿತ್ತು, ಆಪ್ಸಿಲನ್ ನಾಟ್ ಏನು ಕ್ಯಾನ್ಸಲ್ ಆಯ್ತು. ಕೆ ಇಸ್ ಈಕ್ವಲ್ ಟು ಏನಂತ ಸಿಕ್ತು ನಮ್ಗೆ? 6 ಅಂತ ಸಿಕ್ತು, ಕರೆಕ್ಟಾ? ಸೊ ಆನ್ಸರ್ ಏನಾಗಬೇಕಾಯ್ತು? ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ನ ವ್ಯಾಲ್ಯೂ 6 ಅನ್ನೋದು ಸರಿಯಾಗಿರೋ ಆನ್ಸರ್ ಆಗಬೇಕಾಯ್ತು. ಆಪ್ಷನ್ ನಲ್ಲಿ ಇದೆಯಾ ಅದು? ಹೌದಪ್ಪ, ಆಪ್ಷನ್ ನಲ್ಲಿ ಇದೆ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿದ್ರೆ ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಕ್ವಶನ್ ಯಾಕೋ ತುಂಬಾ ಕಾಂಪ್ಲೆಕ್ಸ್ ಆಗಿ ಕಂಡಿತ್ತು. ನಾವು ಅದನ್ನ ಅರ್ಥ ಮಾಡ್ಕೊಂಡ್ವಿ ಪ್ರಶ್ನೆ ಏನಿದೆ ಅಂತ. ಮೊದ್ಲು ಹೆಂಗಿತ್ತು, ಆಮೇಲೆ ಹೆಂಗಾಯ್ತು, ಮೊದ್ಲು ಹೆಂಗಿತ್ತು, ಆಮೇಲೆ ಹೆಂಗಾಯ್ತು, ಮೊದ್ಲು ಹೆಂಗಿತ್ತು, ಆಮೇಲೆ ಹೆಂಗಾಯ್ತು ಅನ್ನೋದನ್ನ ಬರ್ಕೊಂಡ್ವಿ. ಬರ್ಕೊಂಡ್ಮೇಲೆ ನಮ್ ಕಣ್ಣು ಮುಂದೆ ಆನ್ಸರ್ ತಾನಾಗೆ ಪ್ರತ್ಯಕ್ಷ ಆಯ್ತು. ಹೌದಾ? ಇಷ್ಟೇ ಸಿಂಪಲ್ ಆಗಿರುತ್ತೆ ಕೊಂಡ್ರು KCET ಕ್ವಶನ್ಸ್ ಎಲ್ಲಾನು. ಬಟ್ ನಾವ್ ಆ ಕ್ವಶನ್ ನೋಡಿ ತಲೆಯಲ್ಲಿ ಅದನ್ನ ಇಂಟರ್ಪ್ರೇಟ್ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ, ಸರಿನಾ? ನೆಕ್ಸ್ಟ್ ಇನ್ 2 ಕ್ವಶನ್ ಇದೆ, 2 ಕ್ವಶನ್ ಮಾಡೋಣ, ಅದಾದ್ಮೇಲೆ ಕ್ಲಾಸ್ ಅನ್ನ ವೈಂಡ್ ಅಪ್ ಮಾಡ್ಬಿಡೋಣ. ಕ್ಲಿಯರಾ? ಏನಾದ್ರೂ ಡೌಟ್ ಇದ್ರೆ ಪ್ಲೀಸ್ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ, ಸರಿನಾ? ಡೌಟ್ ಕೇಳಬೇಕಾದ್ರೆ ನೀವು ಬೇರೆ ಕೇಳೋದಲ್ಲ. ಈಗ ಸಪೋಸ್ ವಿಡಿಯೋದ ಟೈಮಿಂಗ್ ಇರುತ್ತಲ್ವಾ, 14 ನಿಮಿಷ 38 ಸೆಕೆಂಡ್ ಆಗಿದೆ ಅಂತ ಇಟ್ಕೊಳ್ಳಿ. ಸೊ ನೀವು ಕಮೆಂಟ್ ಹಾಕೋಕ್ಕಿಂತ ಮೊದಲು 14 ನಿಮಿಷ 38 ಸೆಕೆಂಡ್ ಅಂತ ಈ ರೀತಿಯಾಗಿ ಹಾಕಿ ಅದ್ರ ಮುಂದೆ ನಿಮ್ಮ ಕಮೆಂಟ್ ಅನ್ನು ಹಾಕಿಬಿಡಿ, ಸರಿನಾ? ಈ ಟೈಮಲ್ಲಿ ನನಗೆ ಡೌಟ್ ಬಂದಿದೆ, ಏನು ಡೌಟ್ ಅನ್ನೋದನ್ನ ಮುಂದೆ ಹಾಕಿ ಕಮೆಂಟ್ ಪೋಸ್ಟ್ ಮಾಡಿ. ಅವಾಗ ನನಗೆ ಗೊತ್ತಾಗತ್ತೆ, ಹಾ ವಿಡಿಯೋದ ಈ ಟೈಮ್ ಬಂದಾಗ ಇವನಿಗೆ ಡೌಟ್ ಇತ್ತು ಅನ್ನೋದನ್ನ ನಾನು ಅರ್ಥ ಮಾಡ್ಕೋತೀನಿ. ಅದಾದ್ಮೇಲೆ ನಿಮ್ಗೆ ಅಲ್ಲೇ ರಿಪ್ಲೈ ಮಾಡ್ತೀನಿ ಸಾಧ್ಯ ಆದ್ರೆ, ಇಲ್ಲ ಅಂತಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ರಿಪ್ಲೈ ಮಾಡ್ತೀನಿ. ನಾನು ರಿಪ್ಲೈ ಮಾಡದೇ ಇರುವಂತಹ, ನೀವು ಬೇಕಾದ್ರೆ ನನ್ನ ಚಾನಲ್ ಯಾವುದೇ ತೆಗೆದು ನೋಡಿ, ಜೆನ್ಯೂನ್ ಆಗಿ ಯಾರ್ಯಾರು ಡೌಟ್ ಕೇಳಿರ್ತಾರಲ್ಲ, ಹಿಂಗೆ ಪ್ರಶ್ನೆ ಕೇಳಿದವ್ರದ್ದು ಬೇರೆ ವಿಷಯ, ಬಟ್ ಡೌಟ್ ಯಾರ್ಯಾರು ಕೇಳಿರ್ತಾರಲ್ವಾ ಕಾನ್ಸೆಪ್ಟ್ ರಿಲೇಟೆಡ್, ಅದಕ್ಕೆ ನಾನು ಯಾವುದಕ್ಕೂ ಆನ್ಸರ್ ಮಾಡದೆ ಹಾಗೆ ಬಿಟ್ಟಿಲ್ಲ, ಸರಿನಾ? ಸೊ ನಿಮ್ ಎಲ್ಲಾ ಡೌಟ್ ಅನ್ನು ನಾನು ಕ್ಲಿಯರ್ ಮಾಡ್ತೀನಿ. ಇವಾಗ ಬರೋಣ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಇರೋದು ಕ್ಯಾಲ್ಕುಲೇಟ್ ದ ಕೆಪಾಸಿಟನ್ಸ್ ಆಫ್ ಅ ಪ್ಯಾರಲಲ್ ಪ್ಲೇಟ್ ಕಂಡೆನ್ಸರ್. ಕಂಡೆನ್ಸರ್ ಅಂತಂದ್ರೆ ಅಗೇನ್ ಕೆಪಾಸಿಟರ್ಗೆ ಇರುವಂತ ಇನ್ನೊಂದು ಹೆಸರು ಕಂಡೆನ್ಸರ್, ಸರಿನಾ? ಆಫ್ 2 ಪ್ಲೇಟ್ಸ್, ಓಕೆ, 100 ಸೆಂಟಿಮೀಟರ್ ಇಂಟು 100 ಸೆಂಟಿಮೀಟರ್. ಏರಿಯಾವನ್ನು ಹೆಂಗ್ ಕೊಟ್ಟಿದ್ದಾರೆ? ಏರಿಯಾವನ್ನು ಡೈರೆಕ್ಟ್ ಆಗಿ ಕೊಟ್ಟಿಲ್ಲ, ಏರಿಯಾವನ್ನ ಇಂಟು ದಿಸ್ ಅಂತ ಕೊಟ್ಟಿದ್ದಾರೆ. ಉದ್ದ ಗುಣಿಸು ಅಗಲ ಅಂತ ಏರಿಯಾ ಕೊಟ್ಟಿದ್ದಾರೆ, ಹೌದಾ? ಸೊ ಏರಿಯಾವನ್ನ ಅವ್ರು ಡೈರೆಕ್ಟ್ ಆಗಿ ಕೊಡಬಹುದಿತ್ತು 1 ಮೀಟರ್ ಸ್ಕ್ವೇರ್ ಅಂತ, ಆ ರೀತಿಯಾಗಿ ಕೊಟ್ಟಿಲ್ಲ. ಇದು 100 ಇದೆ, ಇದು 100 ಸೆಂಟಿಮೀಟರ್ ಇದೆ, ಏರಿಯಾ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಅಂತ ಅವ್ರು ಕೊಟ್ಟಿದ್ದಾರೆ, ಸರಿನಾ? ಸೊ ಏರಿಯಾವನ್ನ ಅವ್ರು ಯಾವ ರೀತಿಯಾಗಿ ಕೊಟ್ಟಿದ್ದಾರೆ? 100 ಇಂಟು 100 ಅಂತ ಕೊಟ್ಟಿದ್ದಾರೆ, ಸರಿ? ಈಚ್ ಸಪರೇಟೆಡ್ ಬೈ 2 ಮಿಲಿಮೀಟರ್ ಥಿಕ್ ಗ್ಲಾಸ್ ಶೀಟ್. ಸೊ ಅದು ಎಷ್ಟು ಸಪರೇಷನ್ ಇದೆ? ಅದ್ರದ್ದು ಸಪರೇಷನ್ ಇರೋದು 2 ಮಿಲಿಮೀಟರ್ ಇದೆ. ಅವುಗಳ ನಡುವೆ ಇಟ್ಟಿರೋದೇನು? ಗ್ಲಾಸ್ ಅನ್ನ ಇಟ್ಟಿದ್ದಾರೆ, ಸರಿನಾ? ಸೊ ಆ ಗ್ಲಾಸ್ ನ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಎಷ್ಟಿದೆ? 4 ಇದೆ, ಅದನ್ನು ಅವರೇ ಕೊಟ್ಟಿದ್ದಾರೆ. ಇವಾಗ ಸಾಲ್ವ್ ಮಾಡ್ಕೊಂತ ಬರೋಣ. ತುಂಬಾ ಈಸಿ ಇದೆ, ಬಾಕಿ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಒಂದ್ ಸ್ವಲ್ಪ ಡೈರೆಕ್ಟ್ ಕ್ವಶನ್ ತರ ಇದೆ, ಸರಿನಾ? ಹೆಂಗ್ ಮಾಡ್ಬೇಕಾಯ್ತು? ಫಾರ್ಮುಲಾ ಸ್ಟಾರ್ಟಿಂಗ್ ನಮ್ಮ ಫಾರ್ಮುಲಾ. ಸೊ ಈ ಕೆಪಾಸಿಟನ್ಸ್ಗೆ ಕಂಡುಹಿಡಿಯೋಕಿರೋ ಫಾರ್ಮುಲಾ ಸಿ ಇಸ್ ಈಕ್ವಲ್ ಟು ಆಪ್ಸಿಲನ್ ನಾಟ್ ಎ ಡಿವೈಡೆಡ್ ಬೈ ಡಿ. ಇದು ತಾನೇ ನಮ್ಮ ಕೆಪಾಸಿಟನ್ಸ್ಗೆ ಇರೋ ಫಾರ್ಮುಲಾ. ಸೊ ನಾವು ಯಾವುದೋ ಡೈಎಲೆಕ್ಟ್ರಿಕ್ ನ ತಂದು ಇನ್ಸರ್ಟ್ ಮಾಡಿದೀವಿ ಅಂತಂದ್ರೆ ಆವಾಗ ಫಾರ್ಮುಲಾ ಏನಾಗುತ್ತೆ? ಆ ಕೆಪಾಸಿಟನ್ಸ್ ಅನ್ನೋದು ಕೆ ಟೈಮ್ಸ್ ಜಾಸ್ತಿ ಆಗುತ್ತೆ. ಆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ನಷ್ಟು ಕೆಪಾಸಿಟನ್ಸ್ ಜಾಸ್ತಿ ಆಗುತ್ತೆ. ಹೀಗಾಗಿ ನಾವು ಇದಕ್ಕೆ ಕೆ ಇಂದ ಮಲ್ಟಿಪ್ಲೈ ಮಾಡ್ಕೋತೀವಿ. ಏನು ಇಲ್ಲದೆ ಇದ್ದಾಗ ಈ ಫಾರ್ಮುಲಾ ಆಗಿತ್ತು. ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಇರುವಂತಹ ಒಂದು ಡೈಎಲೆಕ್ಟ್ರಿಕ್ ಅನ್ನ ತಂದು ಇಟ್ಟಾಗ ಫಾರ್ಮುಲಾ ಈ ರೀತಿಯಾಗಿ ಆಗುತ್ತೆ. ಅದು ಕೆ ಟೈಮ್ ಕೆ ಪಟ್ಟು ಜಾಸ್ತಿ ಆಗುತ್ತೆ, ಹೀಗಾಗಿ ಫಾರ್ಮುಲಾ ಈ ರೀತಿಯಾಗಿ ಆಗುತ್ತೆ. ಕ್ಲಿಯರ್ ಅಲ್ವಾ? ಸೊ ಇದು 1000 ಸಲ ಹೇಳಿದೀನಿ ನಾನು, ಹೇಳಿನೇ ನಿಮ್ಗೆ ಬೋರ್ ಹೊಡ್ತಿರ್ತೀನಿ. ಬಟ್ ಪರವಾಗಿಲ್ಲ, ಬೋರ್ ಹೊಡೆದ್ರು ಪರವಾಗಿಲ್ಲ, ಹೇಳಿರೋದೆಲ್ಲ ತಲೆಯಲ್ಲಿ ಫಿಕ್ಸ್ ಆಗಿ ಕೂತ್ ಬಿಡ್ಬೇಕು,
ಸರಿನಾ? ಸೊ ಇದನ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ನಮ್ಗೆ ಏರಿಯಾ ಗೊತ್ತಿರಬೇಕು. ಸೊ ಏರಿಯಾ ಕಂಡಿಡ್ಕೊಳ್ಳೋಣ ನಾವು, ಸರಿನಾ? ಏರಿಯಾ ಎಷ್ಟಿದೆ? 100 ಸೆಂಟಿಮೀಟರ್ ಇಂಟು 100 ಸೆಂಟಿಮೀಟರ್. ಹೌದಾ? 100 ಸೆಂಟಿ ಅಂತಂದ್ರೆ ಎಷ್ಟು? ಸೆಂಟಿ ಅಂತಂದ್ರೆ 10⁻², ಕರೆಕ್ಟಾ? ಸೊ ಸೆಂಟಿ ಅಂತಂದ್ರೆ, ಅಥವಾ ಒಂದ್ ಕೆಲಸ ಮಾಡಿ, 100 ಸೆಂಟಿಮೀಟರ್ ಅಂತಂದ್ರೆ ಎಷ್ಟು? 100 ಸೆಂಟಿಮೀಟರ್ ಅಂದ್ರೆ 1 ಮೀಟರ್. ಹೌದಾ? ಸೊ 100 ಸೆಂಟಿಮೀಟರ್ ಅಂದ್ರೆ 1 ಮೀಟರ್. ಇಲ್ಲೂ 100 ಸೆಂಟಿಮೀಟರ್ ಇತ್ತು. ಸೊ 100 ಸೆಂಟಿಮೀಟರ್ ಅಂದ್ರೆ 1 ಮೀಟರ್. 1 ಇಂಟು 1 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 1 ಮೀಟರ್ ಸ್ಕ್ವೇರ್ ಬರುತ್ತೆ. ಹೌದಾ? ಸೊ ಏರಿಯಾ ವ್ಯಾಲ್ಯೂ ಏನ್ ಬರಿಬೇಕಾಯ್ತು? 1 ಅನ್ನೋದಾಯ್ತು. ಸೊ ಏರಿಯಾ ಜಾಗದಲ್ಲಿ ನಾವು 1 ಅಂತ ಬರ್ಕೋಬಹುದು. ಎಪ್ಸಿಲಾನ್ ನಾಟ್ ವ್ಯಾಲ್ಯೂ ನಿಮ್ಗೆ ಗೊತ್ತಿದ್ಯಾ? ಎಪ್ಸಿಲಾನ್ ನಾಟ್ ವ್ಯಾಲ್ಯೂ 8.85 ಇಂಟು 10⁻12 ತಾನೆ? 8.85 ಇಂಟು 10⁻12. ವೇಟ್, ಗೂಗಲ್ ಮಾಡ್ಬಿಡ್ತೀನಿ, ಯಾಕೋ ಸುಮ್ಮನೆ ಡೌಟ್ ಯಾಕೆ ಇಟ್ಕೊಳ್ಳೋದು. ಓಕೆ ಗೂಗಲ್, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್? ನಿಮ್ಗೂ ಇದೇ ರೀತಿ ಡೌಟ್ ಬಂದಾಗ ಮಾಡಿ ಆಯ್ತಾ, ಗೂಗಲ್ ಮಾಡಿ ಆಯ್ತಾ. ಭೂಮಿ ಮೇಲೆ ಇದೆಲ್ಲ ಸರ್ಚ್ ಮಾಡುವ ಮೊದಲ ಫಿಸಿಕ್ಸ್ ಟೀಚರ್ ನಾನೇ ಇರ್ಬೇಕು. 8.85 ಇಂಟು 10⁻12 ಕರೆಕ್ಟ್ ಇದೆ. ಓಕೆನಾ? ತಪ್ಪಿದ್ರೆ ಇಡೀ ಆನ್ಸರ್ ತಪ್ಪು ಬರ್ತಾ ಇತ್ತು. ಸೊ ಕರೆಕ್ಟ್ ಆಗೇ ಇದೆ, ಪರವಾಗಿಲ್ಲ. ಸೊ ಡಿ ವ್ಯಾಲ್ಯೂ, ಡಿ ಎಷ್ಟಿದೆ ಅವರೇ ಹೇಳಿದ್ದಾರೆ. ಆ ಡಿಸ್ಟೆನ್ಸ್ ಅಥವಾ ಥಿಕ್ನೆಸ್ ಎಷ್ಟಿದೆ ಅಂತೆ, ಗ್ಯಾಪ್ ಎಷ್ಟಿದೆ ಅಂತ, ಗ್ಯಾಪ್ ಇರೋದು 2 ಮಿಲಿಮೀಟರ್. ಸೊ ಡಿ ಎಷ್ಟಿದೆ? ಡಿ ಇರೋದು 2 ಮಿಲಿಮೀಟರ್. ಮಿಲಿ ಅಂತಂದ್ರೆ ಎಷ್ಟಪ್ಪ? 10⁻³ ಓಕೆನಾ? ಸೊ ಈ ವ್ಯಾಲ್ಯೂ ಇಲ್ಲಿ ಹಾಕೋಣ, ಮಾಡ್ಕೊತಾ ಹೋಗೋಣ. ಸಿ ಇಸ್ ಈಕ್ವಲ್ ಟು ಕೆ ಅಂದ್ರೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ನ ವ್ಯಾಲ್ಯೂ ಅವ್ರು 4 ಅನ್ನೋದು ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಸೊ ಕೆ ಜಾಗದಲ್ಲಿ ಏನ್ 4 ಅಂತ ಬರ್ಕೋಬೇಕು. ಎಪ್ಸಿಲಾನ್ ನಾಟ್ ಜಾಗದಲ್ಲಿ ಇಂಟು 8.85 ಇಂಟು 10⁻12. ಏರಿಯಾ 1 ಬರೆದ್ರು ಅಷ್ಟೇ, ಬರೆದಿದ್ರು ಅಷ್ಟೇ. ಡಿವೈಡೆಡ್ ಬೈ ಡಿ ಇದೆ 2 ಇಂಟು 10⁻³ 2 ಇಂಟು 10⁻³. 2 1 2, 2 2 4. ಇದನ್ನ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಬರುತ್ತೆ ನೋಡಿ. 2 ಇಂಟು 8.85 ಎಲ್ಲೋಯ್ತು ಕ್ಯಾಲ್ಕುಲೇಟ್ರು? 2 ಇಂಟು 8.85 17.7 ಅಂತ ಬಂದಿದೆ. ಇದರ ವ್ಯಾಲ್ಯೂ 17.7 ಅಂತ ಬಂದಿದೆ. ಇಲ್ಲಿ 10⁻³ ಇತ್ತಲ್ವಾ, ಮೇಲಕ್ಕೆ ತಗೊಂಡೋಗಿ, ಅವಾಗ ಏನಾಗತ್ತದು? ಮೇಲಕ್ಕೆ ತಗೊಂಡೋದ್ರೆ 10⁻³ ಆಗತ್ತೆ, ಕರೆಕ್ಟಾ? ಸೊ ಇಲ್ಲಿ 10⁻12 ಇತ್ತು, ಇಲ್ಲಿ 10⁻³ ಇದೆ. ಅಂದ್ರೆ ಏನಾಗತ್ತೆ? ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 10⁻9 ಆಗುತ್ತೆ, ಕರೆಕ್ಟಾ? ಇಂಟು 10⁻9 ಆಗುತ್ತೆ. ಇದು ನಮ್ಮ ಆನ್ಸರ್. ಈ ಆನ್ಸರ್ ಎಲ್ಲಾದ್ರೂ ಇದೆಯಾ ನೋಡ್ರು? ಇದೇ ಆನ್ಸರ್ ಇದೆ. ಎಲ್ಲಿದೆ? ಆಪ್ಷನ್ ಬಿ ನಲ್ಲಿದೆ. ಅವ್ರು ಆಪ್ಷನ್ ಬಿ ನಲ್ಲಿ 10⁻8 ಅಂತ ಕೊಟ್ಟಿದ್ದಾರೆ. ಏನ್ ಮಾಡಿದ್ದಾರೆ? ಇದೇ ನಂಬರ್ ಆಕ್ಚುಲಿ ಅದಿರೋದು, ಇದೇ ನಂಬರ್ ಇರೋದು. ಇದೇ ನಂಬರ್ಗೆ ಅವರು ಸೇಮ್ ನಂಬರ್ಗೆ ಈ ರೀತಿಯಾಗಿ ಮಾಡ್ಕೊಂಡಿದ್ದಾರೆ. 1 ಇಂದ ಮಲ್ಟಿಪ್ಲೈ ಮಾಡಿದ್ದಾರೆ. ಇದಕ್ಕೆ 1 ಇಂದ ಮಲ್ಟಿಪ್ಲೈ ಮಾಡ್ಕೊಂಡಿದ್ದಾರೆ. 1 ಅನ್ನ ನಾನು 10/10 ಅಂತ ಬರ್ಕೋಬಹುದಾ? ಹೌದಪ್ಪ, 10/10 ಅಂತ ಬರ್ಕೋಬಹುದು. ನಾನೇನ್ ಮಾಡ್ಕೋತೀನಿ? ಇದಕ್ಕೆ 10⁻1 ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಆವಾಗ ಅದೇನಾಗುತ್ತೆ? ಇವೆರಡನ್ನು ಮಲ್ಟಿಪ್ಲೈ ಮಾಡ್ರೋ, ಇವೆರಡನ್ನು ಮಲ್ಟಿಪ್ಲೈ ಮಾಡಿದಾಗ ಅದು 10⁻8 ಆಗುತ್ತೆ, ಕರೆಕ್ಟಾ? ಇದು 10⁻+1, ಇದು 10⁻9. ಇವೆರಡನ್ನು ಮಾಡಿದಾಗ ಅದು 10⁻8 ಆಗುತ್ತೆ. ಹೌದಾ? ಈ 17.7 ಡಿವೈಡೆಡ್ ಬೈ 10 ಇದೆ. ಸೊ ಇದನ್ನ ಮಾಡಿದಾಗ ಅದೇನಾಗುತ್ತೆ? 1.77 ಅಂತ ಆಗುತ್ತೆ, ಕರೆಕ್ಟಾ? ಸೊ 1.77 ಇಂಟು 10⁻8. ಸೊ ಯಾವ ಆನ್ಸರ್ ಇದೆ? ಅದು ಆಪ್ಷನ್ ಬಿ ಇದೆ. ಸೊ ಆಪ್ಷನ್ ಬಿ ಇಲ್ಲಿ ಸರಿಯಾಗಿರೋ ಆನ್ಸರ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 2 metal plate from a parallel plate capacitor. The distance between the plate is d. A metal sheet of thickness d/2 and the same area is introduced between the plates. What is the ratio of the capacitance in the two cases? ಅಂತ ಕೇಳಿದ್ದಾರೆ. ತುಂಬಾ ಚೆನ್ನಾಗಿರುವಂತ ಕ್ವಶನ್. ಇದರಲ್ಲಿ ನಿಮ್ಗೊಂದು ಒಳ್ಳೆ ಕಾನ್ಸೆಪ್ಟ್ ಅನ್ನ ನಾನು ನಿಮ್ಗೆ ಹೇಳ್ಬಹುದು, ಸರಿನಾ? ಏನ್ ಹೇಳಿದಾರಪ್ಪ ಅಂತಂದ್ರೆ, ಇಲ್ಲೂ ಒಂದು ಕೆಪಾಸಿಟರ್ ಇದೆ, ಇಲ್ಲೂ ಕೆಪಾಸಿಟರ್ ಇದೆ. ಸೊ ಕೆಪಾಸಿಟರ್ ಈ ರೀತಿಯಾಗಿದೆ ಅಂತ ಇಟ್ಕೊಳ್ಳಿ. ಇದನ್ನ ಬ್ಯಾಟ್ರಿಗೋ ಎಲ್ಲೋ ಕನೆಕ್ಟ್ ಮಾಡಿದ್ದಾರೆ, ಬಟ್ ಇದು ನಮ್ಮ ಮೇನ್ ಕೆಪಾಸಿಟರ್. ಸೊ ಈ ಕೆಪಾಸಿಟರ್ ಮಧ್ಯದಲ್ಲಿ ಇದರ ಡಿಸ್ಟೆನ್ಸ್ ಎಷ್ಟಿದೆ? ಇದರ ಡಿಸ್ಟೆನ್ಸ್ ಇರೋದು ಡಿ ಇದೆ, ಸರಿನಾ? ಕೆಪಾಸಿಟರ್ ನ ಪ್ಲೇಟ್ ಗಳ ನಡುವೆ ಇರೋ ಡಿಸ್ಟೆನ್ಸ್ ಡಿ ಇದೆ. ಇವಾಗ ಏನ್ ಮಾಡಿದ್ದಾರೆ? ಡೈಎಲೆಕ್ಟ್ರಿಕ್ ಅನ್ನ ತಂದು ಹಾಕಿದಾರ. ಕ್ವಶನ್ ಅಲ್ಲಿ ಕರೆಕ್ಟ್ ಆಗಿ ನೋಡಿ, ಡೈಎಲೆಕ್ಟ್ರಿಕ್ ತಂದು ಹಾಕಿದಾರ? ಡೈಎಲೆಕ್ಟ್ರಿಕ್ ತಂದು ಹಾಕಿಲ್ಲ. ತಂದು ಹಾಕಿರೋದೇನು ಮೆಟಲ್ ಅನ್ನ ತಂದು ಹಾಕಿದ್ದಾರೆ. ಡೈಎಲೆಕ್ಟ್ರಿಕ್ ಅಂತಂದ್ರೆ ಇನ್ಸುಲೇಟರು, ಮೆಟಲ್ ಅಂತಂದ್ರೆ ಕಂಡಕ್ಟರು. ಸೊ ಇವುಗಳ ನಡುವೆ ಏನ್ ತಂದು ಹಾಕಿದ್ದಾರೆ? ಕಂಡಕ್ಟರ್ ತಂದು ಹಾಕಿದ್ದಾರೆ. ಆ ಕಂಡಕ್ಟರ್ ನ ಏರಿಯಾ ಸೇಮ್ ಇದೆ, ಅಂದ್ರೆ ಈ ಪ್ಲೇಟ್ ನ ಏರಿಯಾ ಎಷ್ಟಿರುತ್ತೋ ಅಷ್ಟೇ ಏರಿಯಾ ಇದೆ ಮಧ್ಯದಲ್ಲಿ ಇಟ್ಟಿರೋ ಕಂಡಕ್ಟರ್ದು. ಬಟ್ ಆ ಕಂಡಕ್ಟರ್ ನ ಥಿಕ್ನೆಸ್ ಏನಿದೆಯಲ್ವಾ,
ಅದು d/2 ಇದೆ, ಅವರೇ ಹೇಳಿದ್ದಾರೆ. ಹೌದಾ? ಆ ಥಿಕ್ನೆಸ್ ಎಷ್ಟಿದೆ? d/2 ಇದೆ. ಇದು d ಇತ್ತು, d/2 ಅಂದ್ರೆ ಇದ್ರ ಅರ್ಧ, ಸಮಥಿಂಗ್ ಇಷ್ಟೆಲ್ಲ ಬರುತ್ತೆ. ಸರಿನಾ? ಅಷ್ಟೇ ಏರಿಯಾ ಅಷ್ಟೇ ಇದೆ, ಬಟ್ ಥಿಕ್ನೆಸ್ ಎಷ್ಟಿದೆ? ಥಿಕ್ನೆಸ್ ಇರೋದು d/2, ಈ ಥಿಕ್ನೆಸ್. ಇದು ಮೆಟಲ್, ನೀವು ನೆನ್ಪಿಟ್ಕೋಬೇಕು ಇವಾಗ. ಸೊ ಇವಾಗ ಅವ್ರು ಕೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ, ವಾಟ್ ಇಸ್ ದ ರೇಷಿಯೋ ಆಫ್ ಕೆಪಾಸಿಟನ್ಸ್, ಅಂದ್ರೆ ಕೆಪಾಸಿಟನ್ಸ್ ನ ಹಣೆ ಬರ ಏನಾಗುತ್ತೆ ಅನ್ನೋದನ್ನ ಅವ್ರು ಕೇಳ್ತಾ ಇದ್ದಾರೆ. ಸರಿನಾ? ಸೊ ನಾನು ಇವಾಗ ಇಲ್ಲಿ ಮೆಟಲ್ ತಂದು ಇನ್ಸರ್ಟ್ ಮಾಡಿದ್ದೀನಿ. ಇವಾಗ ನಾವು ಬೇರೆ ರೀತಿಯಲ್ಲಿ ಥಿಂಕ್ ಮಾಡಬೇಕು. ಎಲ್ಲ ಎಕ್ಸಾಂಪಲ್ ನಾವೇನ್ ಮಾಡಿದ್ವಿ? ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಇಟ್ಕೊಂಡು ಥಿಂಕ್ ಮಾಡಿದ್ವಿ. ಬಟ್ ಇಲ್ಲೇನ್ ಮಾಡ್ಬೇಕು? ಮೆಟಲ್ ತಂದಿಟ್ಟಿದ್ದಾರೆ, ಡೈಎಲೆಕ್ಟ್ರಿಕ್ ಅನ್ನ ಇಟ್ಟಿಲ್ಲ. ಸೊ ಇಲ್ಲಿ ನಮ್ಮ ಥಿಂಕಿಂಗ್ ಬೇರೆ ಆಗ್ಬೇಕು. ಏನಾಗತ್ತಪ್ಪ ಮೆಟಲ್ ತಂದಿಟ್ಟಿದ್ದಾರೆ ಅಂದ್ಮೇಲೆ? ಇದು ಕೆಪಾಸಿಟರ್. ಹೌದಾ? ಇಲ್ಲೆಲ್ಲ ಪಾಸಿಟಿವ್ ಚಾರ್ಜ್ ಇದೆ ಅಂತ ಇಟ್ಕೊಳ್ಳಿ, ಇಲ್ಲೆಲ್ಲ ನೆಗೆಟಿವ್ ಚಾರ್ಜಸ್ ಇದೆ ಅಂತ ಇಟ್ಕೊಳ್ಳಿ. ಇವುಗಳ ನಡುವೆ ಏನಿರುತ್ತೆ? ಅವಾಗ ಒಂದು ಇಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗಿರುತ್ತೆ. ನಾನು ಮಧ್ಯದಲ್ಲಿ ಮೆಟಲ್ ತಂದಿಟ್ಟಿದ್ದೀನಿ ಅಂದ್ಮೇಲೆ ಈ ಮೆಟಲ್ ನ ಒಳಗಡೆಗೆ ಇಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ? 0 ಇರುತ್ತೆ. ಅಥವಾ ಈ ಮೆಟಲ್ ಅನ್ನ ತಂದಿಟ್ಟಿದ್ದೀನಿ ಅಂದ್ಮೇಲೆ ಈ ಮೆಟಲ್ ನಲ್ಲಿ ಎಲ್ಲ ಪೊಟೆನ್ಶಿಯಲ್ ಕಾನ್ಸ್ಟೆಂಟ್ ಆಗಿರುತ್ತೆ. ಇಲ್ಲೂ ಪೊಟೆನ್ಶಿಯಲ್ ಅಷ್ಟೇ, ಇಲ್ಲೂ ಪೊಟೆನ್ಶಿಯಲ್ ಅಷ್ಟೇ, ಇಲ್ಲೂ ಪೊಟೆನ್ಶಿಯಲ್ ಅಷ್ಟೇ, ಇಲ್ಲೂ ಪೊಟೆನ್ಶಿಯಲ್ ಅಷ್ಟೇ. ಅಂದ್ರೆ ಈ ಮೆಟಲ್ ನಲ್ಲಿ ಯಾವುದೇ ಪಾಯಿಂಟ್ ತಗೊಂಡ್ರು ಪೊಟೆನ್ಶಿಯಲ್ ಡಿಫರೆನ್ಸ್ 0. ಪೊಟೆನ್ಶಿಯಲ್ ಡಿಫರೆನ್ಸ್ 0. ಪೊಟೆನ್ಶಿಯಲ್ ಸೇಮ್ ಆಗಿರೋದು, ಇಲ್ಲೂ ಅಷ್ಟೇ ಪೊಟೆನ್ಶಿಯಲ್ ಇದೆ, ಇಲ್ಲೂ ಅಷ್ಟೇ ಪೊಟೆನ್ಶಿಯಲ್ ಇದೆ ಅಂದ್ಮೇಲೆ ಪೊಟೆನ್ಶಿಯಲ್ ಡಿಫರೆನ್ಸ್ 0 ಆಗ್ಬಿಟ್ಟಿರುತ್ತೆ. ಹೌದಾ? ಸೊ ಇಲೆಕ್ಟ್ರಿಕ್ ಫೀಲ್ಡ್ 0 ಆಗುತ್ತೆ, ಮೇನ್ ವಿಷಯ. ಕರೆಕ್ಟಾ? ಸೊ ಇಲೆಕ್ಟ್ರಿಕ್ ಫೀಲ್ಡ್ ಇಷ್ಟು 0 ಆಗುತ್ತೆ ಅಂದ್ಮೇಲೆ ಇಲ್ಲಿ ಒಂದು ವಿಷಯ ಆಗತ್ತೆ. ಏನಪ್ಪಾ ಅಂತಂದ್ರೆ, ಇವಿಷ್ಟು ಜಾಗದಲ್ಲಿ ಪೊಟೆನ್ಶಿಯಲ್ ಸೇಮ್ ಇದೆ ಅಥವಾ ಇವಿಷ್ಟು ಜಾಗದಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ 0 ಆಗಿದೆ ಅಂದ್ರೆ ಏನರ್ಥ ಅಂದ್ರೆ, ನಮ್ ಈ ಡಿಸ್ಟೆನ್ಸ್ ಇಷ್ಟೆಲ್ಲ ಇತ್ತಲ್ವಾ, ಇಷ್ಟೆಲ್ಲ ಡಿಸ್ಟೆನ್ಸ್ ಅನ್ನ ನಾವು ಕನ್ಸಿಡರ್ ಮಾಡುವ ಅಗತ್ಯನೇ ಇಲ್ಲ. ಯಾಕಂದ್ರೆ ಇಷ್ಟು ಜಾಗದಲ್ಲಿ ಇಲೆಕ್ಟ್ರಿಕ್ ಫೀಲ್ಡೇ ಇಲ್ಲ. ಸೊ ಇಷ್ಟು ಡಿಸ್ಟೆನ್ಸ್ ಅನ್ನ ನಾವು ಕನ್ಸಿಡರ್ ಮಾಡೋ ಅಗತ್ಯನೇ ಇಲ್ಲ. ಸೊ ನಾವು ಕನ್ಸಿಡರ್ ಮಾಡ್ಬೇಕಾಗಿರೋ ಡಿಸ್ಟೆನ್ಸ್ ಯಾವುದು? ಈ ಡಿಸ್ಟೆನ್ಸ್ ಪ್ಲಸ್ ಈ ಡಿಸ್ಟೆನ್ಸ್. ಓಕೆ, ಇಷ್ಟು ಡಿಸ್ಟೆನ್ಸ್ ಅನ್ನ ನಾವು ಕನ್ಸಿಡರ್ ಮಾಡಿದ್ರೆ ಆಯ್ತು ಅಷ್ಟೇ. ಸರಿನಾ? ಸೊ ನಮ್ ಕೆಪಾಸಿಟನ್ಸ್ ಏನ್ ಬರುತ್ತೆ ಅಂತ ನೋಡೋಣ. C is equal to, ಫಾರ್ಮುಲಾ ಏನಾಗಿತ್ತು ಗುರು? ಫಾರ್ಮುಲಾ ಸ್ಟಾರ್ಟಿಂಗ್ ಅಲ್ಲೇ ಇತ್ತು, ε0A ಡಿವೈಡೆಡ್ ಬೈ D ಅನ್ನೋದಿತ್ತು ಫಾರ್ಮುಲಾ. ಕರೆಕ್ಟಾ? ಇದು ಫಾರ್ಮುಲಾ ಇತ್ತು. ಯಾವಾಗ ನಾವು ಏನೂ ಇಡದೇ ಇದ್ದಾಗ, ಮಿಡ್ಲಲ್ಲಿ ಏನೋ ಮೆಟಲ್ ತಂದು ಇಡದೇ ಇದ್ದಾಗ. ಇವಾಗ ಫಾರ್ಮುಲಾ ಏನಾಗುತ್ತೆ? ಈಗ ನಾನು ಡೈಎಲೆಕ್ಟ್ರಿಕ್ ತಂದಿಟ್ಟಿಲ್ಲ, ಹೀಗಾಗಿ ಇದಕ್ಕೆ ಡೈಎಲೆಕ್ಟ್ರಿಕ್ ಇಂದ ಕಾನ್ಸ್ಟೆಂಟ್ ಇಂದ ಮಲ್ಟಿಪ್ಲೈ ಮಾಡೋದು, ಆ ರೀತಿ ವಿಚಿತ್ರ ಹವ್ಯಾಸ ಇಲ್ಲಿ ಇಟ್ಕೋಬಾರ್ದು. ಯಾಕಂದ್ರೆ ನಾನು ಡೈಎಲೆಕ್ಟ್ರಿಕ್ ತಂದಿಟ್ಟಿಲ್ಲ, ಮೆಟಲ್ ತಂದಿಟ್ಟಿದ್ದೀನಿ. ಸೊ ಫಾರ್ಮುಲಾ ಇಲ್ಲಿ ಏನು ಚೇಂಜ್ ಆಗಲ್ಲ. ಇದಕ್ಕೆ ನಾವು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಇಂದ ಮಲ್ಟಿಪ್ಲೈ ಮಾಡೋ ಪ್ರಶ್ನೆನೇ ಬರೋದಿಲ್ಲ, ಯಾಕಂದ್ರೆ ನಾವು ಡೈಎಲೆಕ್ಟ್ರಿಕ್ ಅಂತ ತಂದೇ ಇಲ್ಲ. ಸೊ ಹೀಗಾಗಿ ಅದು ε0 ಹಾಗೆ ಇಟ್ಕೊಳ್ಳೋಣ. ಏರಿಯಾ, ಪ್ಲೇಟ್ ನ ಏರಿಯಾ ಅಷ್ಟೇ ಇದೆ, ಸೊ ಅದೇನು ಚೇಂಜ್ ಆಗಿಲ್ಲ. ಡಿಸ್ಟೆನ್ಸ್ ವಿಷಯದಲ್ಲಿ ಚೇಂಜ್ ಆಗಿದೆ. ನಾವಿವಾಗ ಕನ್ಸಿಡರ್ ಮಾಡ್ಬೇಕಾಗಿರೋ ಡಿಸ್ಟೆನ್ಸ್ ಯಾವುದು? ಯಾವ ಜಾಗದಲ್ಲಿ ಮೆಟಲ್ ಇದೆಯಲ್ವಾ, ಇಷ್ಟು ಜಾಗ, ಇದನ್ನ ನಾವು ಕನ್ಸಿಡರ್ ಮಾಡಬಾರ್ದು. ಉಳಿದಿರೋ ಡಿಸ್ಟೆನ್ಸ್, ಈ ಡಿಸ್ಟೆನ್ಸ್ ಅನ್ನ ಮಾತ್ರ ನಾವು ಕನ್ಸಿಡರ್ ಮಾಡಬೇಕು. ಸೊ ಹಾಗಾದ್ರೆ ಏನ್ ಮಾಡೋಣ? ಮೊದ್ಲು ಎಷ್ಟು ಡಿಸ್ಟೆನ್ಸ್ ಇತ್ತು? ಮೊದ್ಲಿರೋ ಡಿಸ್ಟೆನ್ಸ್ D ಇತ್ತು. ಹೌದಾ? D ನಲ್ಲಿ ನಾವು ಎಷ್ಟನ್ನ ಮೈನಸ್ ಮಾಡಬೇಕು? D ಡಿವೈಡೆಡ್ ಬೈ 2 ಅನ್ನ ಮೈನಸ್ ಮಾಡ್ಕೋಬೇಕು. ಕರೆಕ್ಟಾ? D ಡಿವೈಡೆಡ್ ಬೈ 2 ಅನ್ನ ಮೈನಸ್ ಮಾಡ್ಕೋಬೇಕು. ಮೆಟಲ್ ತಂದಿಟ್ಟಾಗ ಅಷ್ಟು ಜಾಗದಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಇರಲ್ಲ, ಹೀಗಾಗಿ ಅಷ್ಟು ಜಾಗವನ್ನ ನಾವು ಕನ್ಸಿಡರ್ ಮಾಡೋ ಅಗತ್ಯನೇ ಬರಲ್ಲ. ಸರಿನಾ? ಇದು ನಮ್ಮ ಮೇನ್ ಕಾನ್ಸೆಪ್ಟ್. ಸೊ ಇದಾಗಿತ್ತು. ಇದಕ್ಕೆ ಏನ್ ಆನ್ಸರ್ ಬರುತ್ತೋ ಅದೇ ನಮ್ ಫೈನಲ್ ಆನ್ಸರ್ ಆಗಿರುತ್ತೆ. ಸರಿನಾ? ಸೊ ಏನ್ ಮಾಡೋಣ? ಇದನ್ನ ಸಾಲ್ವ್ ಮಾಡ್ಕೊಳ್ಳೋಣ. ಮೇಲ್ಗಡೆ ಎಷ್ಟಿದೆ? ε0A ಇದೆ, ಡಿವೈಡೆಡ್ ಬೈ ಕೆಳಗಡೆಗೆ ನಾನು ಏನ್ ಮಾಡ್ಕೋತೀನಿ? ಈ D ಇತ್ತಲ್ವಾ, ಈ D ಗೆ ಮೇಲ್ಗಡೆ ಕೆಳಗಡೆ ಎರಡಕ್ಕೂ 2 ಇಂದ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡ್ತೀನಿ. ಅವಾಗ ಏನಾಗುತ್ತೆ? 2D ಡಿವೈಡೆಡ್ ಬೈ 2 ಅಂತ ಆಗುತ್ತೆ. ಹೌದಾ? ಈ D ಗೆ ಮೇಲ್ಗಡೆ ಕೆಳಗಡೆ ಎರಡಕ್ಕೂ 2 ಇಂದ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀನಿ. ಈ ಕಡೆಗೆ ಏನಿದೆ ಅವಾಗ? ಡಿವೈಡೆಡ್ ಬೈ D ಡಿವೈಡೆಡ್ ಮೈನಸ್ D ಡಿವೈಡೆಡ್ ಬೈ 2. ಇದಿದ್ದಕ್ಕಿದ್ದಾಗೆ ಬರ್ಕೊಂಡೆ. ನಾನು ಯಾಕೆ ಹಿಂಗ್ ಮಾಡ್ಕೊಂಡೆ ಅಂತಂದ್ರೆ, ಎರಡೂ ಕಡೆಗೆ ಡಿನಾಮಿನೇಟರ್ ಸೇಮ್ ಬರಬೇಕು, ಛೇದ ಸೇಮ್ ಬರಬೇಕು, ಹೀಗಾಗಿ ಹಿಂಗೆ ಮಾಡ್ಕೊಂಡೆ. ಸರಿನಾ? ಯಾಕಂದ್ರೆ ಛೇದ ಸೇಮ್ ಬಂದಾಗ ನಾವು ಈಸಿಯಾಗಿ ಮೈನಸ್ ಮಾಡ್ಬೋದು ಅದನ್ನ. ಹೌದಾ? ಸೊ ಅದನ್ನ ಮೈನಸ್ ಮಾಡೋಣ. ಇವಾಗ ಮೇಲ್ಗಡೆಗೆ ಏನಿತ್ತು? ε0A ಇದ್ದಕ್ಕಿದ್ದಾಗೆ ಬರ್ಕೋತೀನಿ. ಕೆಳಗಡೆಗೆ ಏನಾಗುತ್ತೆ? ಛೇದ ಸೇಮ್ ಇದೆ ಅಲ್ವಾ, ಸೊ ಕಾಮನ್ ಛೇದ ಅಂತ ನಾವು ಆಲ್ರೆಡಿ ಬರ್ಕೋಬಹುದು. ಇಲ್ಲೇನಿದೆ? 2D ಮೈನಸ್ D ಇದೆ, 2D ಮೈನಸ್ D. 2D ನಲ್ಲಿ 1D ತೆಗೆದ್ರೆ 1D ಉಳ್ಕೊಳ್ಳುತ್ತೆ. ಹೌದಾ? ಸೊ ಇಲ್ಲಿ ನಾನು D ಅಂತ ಡೈರೆಕ್ಟ್ ಆಗಿ ಬರ್ಕೊಬಹುದು. ಕರೆಕ್ಟಾ? ಇದನ್ನ D ಅಂತ ಡೈರೆಕ್ಟ್ ಆಗಿ ಬರ್ಕೋಬಹುದು. ಈ 2 ಏನಿದೆ ಅಲ್ವಾ, ಇದು ಡಿನಾಮಿನೇಟರ್ ಅಲ್ಲಿ ಇದೆ. ಸೊ ಕೆಳಗಡೆಗಿದೆ, ಛೇದದಲ್ಲಿದೆ. ಸೊ ಇದನ್ನ ನಾನು ನ್ಯೂಮರೇಟರ್ ನಲ್ಲಿ ಬರ್ಕೊಬಹುದು. ಕರೆಕ್ಟಾ? ಸೊ ಇಷ್ಟನ್ನು ನಾನು ಮಾಡಿದ್ದೇನೆ. ಅಂದ್ರೆ ನೀವು ಸ್ಟಾರ್ಟಿಂಗ್ ಏನಿತ್ತು? ಸ್ಟಾರ್ಟಿಂಗ್ ಫಾರ್ಮುಲಾ ಈ ರೀತಿಯಾಗಿತ್ತು. ಇವಾಗ ಫಾರ್ಮುಲಾ ಹೆಂಗ್ ಬಂದಿದೆ? ಹಿಂಗೆ ಬಂದಿದೆ. ಅಂದ್ರೆ ಇದಕ್ಕೂ ಇರುವಂತ
ವ್ಯತ್ಯಾಸ ಏನು? ಇದಕ್ಕಿಂತ ಇದು 2 ಟೈಮ್ಸ್ ಜಾಸ್ತಿ ಇದೆ, ಹೌದಾ? ನೋಡ್ರೋ, ಇದು ಇಲ್ಲೂ ಇದೆ, ಇಲ್ಲೂ ಇದೆ. ಜಾಸ್ತಿ ಏನಿತ್ತು? 2 ಇತ್ತು. ಹೀಗಾಗಿ ಇದಕ್ಕಿಂತ ಇದು 2 ಟೈಮ್ಸ್ ಜಾಸ್ತಿ ಇದೆ. ಮೊದ್ಲಿರೋದ್ಕಿಂತ ಈಗಿರೋದು 2 ಟೈಮ್ಸ್ ಜಾಸ್ತಿ ಇದೆ. ಸೊ ರೇಷಿಯೋ ಏನಾಗ್ಬೇಕಾಯ್ತು? 2:1 ಆಗ್ಬೇಕಾಗ್ಲಿಲ್ವಾ? ಕಾಮನ್ ಸೆನ್ಸ್. ಬಾಕಿ ಯಾವುದು ಅದಕ್ಕೆ ಮ್ಯಾಚೇ ಆಗ್ತಾ ಇಲ್ಲ. ಸೊ ರೇಷಿಯೋ ಅನ್ನೋದು 2:1. ಹೀಗಾಗಿ ಕರೆಕ್ಟ್ ಆಗಿರುವ ಆನ್ಸರ್ ಆಪ್ಷನ್ ಬಿ. ಕರೆಕ್ಟಾ? ಸೊ ನನಗೆ ಗೊತ್ತು, ನಾನು ತುಂಬಾ ಸ್ಪೆಷಲ್ ಹಾಗೂ ತುಂಬಾ ವಿಚಿತ್ರವಾಗಿರೋ ಕ್ವಶನ್ಸ್ ನ ತಗೊಂಡ್ಬಂದಿದ್ದೇನೆ. ಆಕ್ಚುಲಿ ನಿಮ್ CET ಆಗಿರ್ಲಿ, ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಇದೇ ರೀತಿ ತಲೆಗೆ ಹುಳ ಬಿಡುವ ಕ್ವಶನ್ ಗಳನ್ನ ಕೇಳ್ತಾರೆ. ಸೊ ಹೀಗಾಗಿ ಅದನ್ನ ತಗೊಂಡ್ಬಂದೆ. ನಿಮ್ಗೆ ಒಂದ್ಸಲ ನೋಡಿದಾಗ ನಿಮ್ಗೆ ಅರ್ಥ ಆಗದೆ ಇರಬಹುದು. ಬಟ್ ಇದು ಅರ್ಥ ಆಗಬೇಕು ಅಂದ್ರೆ ಏನ್ ಮಾಡ್ಬೇಕು? ನೀವು ನಿಮ್ಮ ಸ್ವಂತ ಬುದ್ಧಿಯನ್ನ ಯೂಸ್ ಮಾಡ್ಕೋಬೇಕು. ಸ್ವಂತ ಬುದ್ಧಿ ಯೂಸ್ ಮಾಡೋದು ಅಂದ್ರೆ ವಿಡಿಯೋ ನೋಡ್ತಾ ಇರ್ತೀರಾ, ಬಾಯಿ ಬಿಟ್ಕೊಂಡು ನಾನ್ ಮಾಡೋ ಸೊಲ್ಯೂಷನ್ ನೋಡ್ತಾ ಹೋಗೋದಲ್ಲ. ಕ್ವಶನ್ ಬಂದಿದ್ಯಾ, ವಿಡಿಯೋ ಪಾಸ್ ಮಾಡ್ಕೋಬೇಕು. ನೀವಾಗೆ ಥಿಂಕ್ ಮಾಡ್ಬೇಕು, ಇದನ್ನ ಹೆಂಗ್ ಸಾಲ್ವ್ ಮಾಡೋದಪ್ಪ ಅಂತ ನೀವು ಥಿಂಕ್ ಮಾಡ್ಬೇಕು. ನಿಮ್ಮ ತಲೆಗೆ ಪ್ರೆಷರ್ ಬೀಳ್ಬೇಕು. ಆವಾಗ ನಿಮ್ಮ ಬ್ರೈನ್ ಆಕ್ಟಿವೇಟ್ ಆಗುತ್ತೆ. ಆಗ್ಲೂ ಗೊತ್ತಾಗ್ಲಿಲ್ವಾ? ಆವಾಗ ಸೊಲ್ಯೂಷನ್ ನೋಡಿ ನಿಮಗದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸರಿನಾ? ಇದಾಗಿತ್ತು ಇವತ್ತಿನ ಕ್ಲಾಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.